प्रथमं वक्रतुण्डं च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो. The following 2RRR program broadcast in the Kannada language is supported by the Community Broadcasting Foundation of Australia. ನಮಸ್ಕಾರ ಶ್ರೋತೃ ಬಾಂಧವರೇ, ಇವತ್ತು ಆಗಸ್ಟ್ ತಿಂಗಳ 23ನೇ ತಾರೀಕು ಭಾನುವಾರ. ಇವತ್ತಿನ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಮಹೇಶ್. ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ ಪ್ರತಿ ಭಾನುವಾರ 1-2 2RRR ಕ್ಷೇತ್ರದ 88.5 FM ತರಾಂಗಾಂತರದಲ್ಲಿ, ಅಂತರ್ಜಾಲದಲ್ಲಿ tunein.com ಇಲ್ಲ ನೀವು 2RRR.org.au ಹೋದರೆ ನಮ್ಮ ಕಾರ್ಯಕ್ರಮ ನೀವು ಕೇಳ್ಬೋದು. ಅಲ್ಲದೆ ಈಗ ಮೊಬೈಲ್ ಫೋನ್ಗಳು, ಟ್ಯಾಬ್ಲೆಟ್ಗಳಲ್ಲಿ ಸಿಂಪಲ್ ರೇಡಿಯೋ ಅಂತ ಅಪ್ಲಿಕೇಶನ್ಗಳು ಕೂಡ ಇದೆ. ಅದನ್ನು ನೀವು ಡೌನ್ಲೋಡ್ ಮಾಡಿದ್ರೆ ನಮ್ಮ ಕಾರ್ಯಕ್ರಮನ ನೀವು ಕೇಳ್ಬೋದು. ಅದೊಂದೇ ಅಲ್ಲ, ನಮ್ಮ ಕಾರ್ಯಕ್ರಮ ಮುಗಿದ ನಂತರ ಕಾರ್ಯಕ್ರಮದ ರೆಕಾರ್ಡಿಂಗ್ನ ನಾವು ನಮ್ಮ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಅಪ್ಲೋಡ್ ಮಾಡ್ತೀವಿ. ಈಗ ಒಂದು ವಾಟ್ಸಪ್ ಚಾನಲ್ ಕೂಡ ಶುರು ಮಾಡಿದ್ದೀವಿ, ಅದರಲ್ಲೂ ಅಪ್ಲೋಡ್ ಮಾಡ್ತೀವಿ. ನಿಮಗೆ ಬಿಡುವಾದಾಗ ನಮ್ಮ ಕಾರ್ಯಕ್ರಮನ ಕೇಳ್ಬೋದು. ನಮ್ಮ ಕಾರ್ಯಕ್ರಮದ ಬೆಳವಣಿಗೆಗೆ ನಿಮ್ಮ ಅಭಿಪ್ರಾಯ, ಸಲಹೆ, ಅನಿಸಿಕೆ ಹಾಗೂ ಟೀಕೆ ಬಹಳನೇ ಮುಖ್ಯ. ನೀವು ಸಿಡ್ನಿಯಿಂದ 9816-2777, ಆಸ್ಟ್ರೇಲಿಯಾದ ಬೇರೆ ರಾಜ್ಯಗಳಿಂದ 029816-2777 ಹಾಗೂ ಪ್ರಪಂಚದಾದ್ಯಂತ +6129816-2777ಗೆ ಕರೆ ಮಾಡಿ ನೀವು ನಮ್ಮ ಜೊತೆ ಮಾತಾಡ್ಬೋದು. ಅದೊಂದೇ ಅಲ್ಲ, ನಾನು ಹೇಳಿದೆ, ನಾವು ಸೋಷಿಯಲ್ ಮೀಡಿಯಲ್ಲಿ ಕೂಡ ನಮ್ಮ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗಳಿದೆ. ಅಲ್ಲೂ ಕೂಡ ನೀವು ಹೋಗಿ ಕಮೆಂಟ್ ಮಾಡ್ಬೋದು. ನನ್ನ ಜೊತೆ ಇವತ್ತು ಸ್ಟುಡಿಯೋಲಿ ಶ್ರೀ ಶಶಿಕಾಂತ್ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಸುಸ್ವಾಗತ. ಅದೇ ಸರ್, ಸ್ವಾತಂತ್ರ್ಯ ದಿನಾಚರಣೆ ಆಯಿತು 15ನೇ ತಾರೀಕು. 79 80ಕ್ಕೆ ಕಾಲಿಟ್ಟಿದ್ದೀವಿ ನಾವು. ಅದೊಂದೇ ಅಲ್ಲ, ವರಮಹಾಲಕ್ಷ್ಮಿ ಹಬ್ಬ, ಶ್ರಾವಣ ಮಾಸ ಶುರು ಆಯಿತು. ವರಮಹಾಲಕ್ಷ್ಮಿ ಹಬ್ಬ ಶುಕ್ರವಾರ ಆಯಿತು. ಇನ್ನೇನು ಸಾಲಾಗಿ ಹಬ್ಬಗಳು. ಈಗ ಮುಂದ್ಲು ವಾರ ರಾಘವೇಂದ್ರ ಆರಾಧನೆ ಬೇರೆ ಇದೆ, 30ನೇ ತಾರೀಕಿದೆ. ಇಲ್ಲಿ ಸಿಡ್ನಿಲ್ ಮಾಡ್ತಾ ಇದ್ದಾರೆ. ಅದೊಂದೇ ಅಲ್ಲ, ಉಪಕರ್ಮ ಬರ್ತಾ ಇದೆ. 26 ಉಪಕರ್ಮ ಋಗ್ವೇದ, 28 ಯಜುರ್ವೇದ ಉಪಕರ್ಮ. ಅದಾದ್ಮೇಲೆ ಗಣೇಶ ಗೌರಿ ಅಂದ್ರೆ ಈಗಿಂದ ಇನ್ನೊಂದು 3 ತಿಂಗಳು ಒಂದು 4-5 kg ದಪ್ಪ ಆಗೋದಂತೂ ಖಂಡಿತ. ಒಂದು ಕ್ವಿಸ್ ಕ್ವಶನ್ ಕೇಳಲ್ಲ? ಖಂಡಿತ. ನಮ್ಮ ಭಾರತದಲ್ಲಿ 15ನೇ ಆಗಸ್ಟ್ 1947ನೇ ವರ್ಷ, ಅದೇ ಯಾವತ್ ನಮಗ್ ಸ್ವಾತಂತ್ರ್ಯ ಸಿಕ್ತೋ ಅದೇ ದಿವಸ ಹುಟ್ಟಿದ ಅಭಿನೇತ್ರಿ, ಹಿಂದಿ ಸಿನಿಮಾ ಪ್ರಪಂಚದ ಅಭಿನೇತ್ರಿ ಯಾರು? ನನಗನ್ಸತ್ತೆ ನೀವು ಅವ್ರ ಬಗ್ಗೆ ಇವತ್ತು ಮಾತಾಡಬಹುದೇನೋ ಅಂತ. ಮಾತಾಡೋದು ಖಂಡಿತವಾಗ್ಲಿ. ಇದನ್ನ ಈ ಪ್ರಶ್ನೆನ ಶ್ರೋತೃಗಳ ಹತ್ರ ಬಿಟ್ಟಿರೋಣ. ಖಂಡಿತ. ಯಾರು ಫೋನ್ ಮಾಡಿ ಹೇಳೋ ಹಾಗಿದ್ರೆ ಹೇಳಿ. ಅದೇ 9816-277 ನೀವು ಕರೆ ಮಾಡಿ ಹೇಳ್ಬೋದು ಯಾರಿದು ಅಂತ. ಆಮೇಲೆ 21 ಆಗಸ್ಟ್ 2026 ನಮ್ಮ ಸಾಹುಕಾರ್ ಜಾನಕಿ ನಮ್ಮನ್ನ ಹೋಗ್ಬಿಟ್ರು. ಹೌದು, ಅವರು ಕನ್ನಡದಲ್ಲಿ ಒಂದು 27 ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅದೇ ಉದಯ್ ಕುಮಾರ್, ರಾಜ್ಕುಮಾರ್ ಎಲ್ಲರ ಜೊತೆ ಆಕ್ಟ್ ಮಾಡಿದ್ದಾರೆ. 1954ರಲ್ಲಿ ದೇವಕನ್ಯಾ ಅಂತ ಒಂದು ಚಿತ್ರದಿಂದ ಕನ್ನಡ ಚಲನಚಿತ್ರ ರಂಗಕ್ಕೆ ಅವರು ಕಾಲಿಟ್ರು. 1957ರಲ್ಲಿ ಉದಯ್ ಕುಮಾರ್ ಜೊತೆ ರತ್ನಗಿರಿ ರಹಸ್ಯ, ಆಮೇಲೆ ಮಹಿಷಾಸುರ ಮರ್ದಿನಿ, ಸ್ಕೂಲ್ ಮೇಸ್ಟ್ರು, ಸಾಕು ಮಗಳು, ನವಕೋಟಿ ನಾರಾಯಣ, ಶಬ್ದವೇದಿ ಅಂತ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. 94 ವರ್ಷ ಆಗಿತ್ತಂತ. 94 ವರ್ಷ ಆಗಿತ್ತು. ಅದಲ್ಲದೆ ಇವತ್ತು ಒಂದು ಆದರ್ಶ ದಂಪತಿಗಳ ವಿಚಾರ ಮಾತಾಡೋ ಕಾರ್ಯಕ್ರಮನೂ ಇದೆ. ಅದನ್ನ ಅದು ಯಾರು ಅಂತ ಯೋಚನೆ ಮಾಡ್ಲಿ ಶ್ರೋತೃಗಳು, ಮುಂದೆ ಗೊತ್ತಾಗುತ್ತೆ ಅವ್ರಿಗೆ. ಖಂಡಿತ. 1959ರಲ್ಲಿ ಚಲನಚಿತ್ರ ಮಹಿಷಾಸುರ ಮರ್ದಿನಿ. ಸಾಹಿತ್ಯ ಜಿ ಸದಾಶಿವಯ್ಯ ಅವರು, ಸಂಗೀತ ಜಿ ಕೆ ವೆಂಕಟೇಶ್, ಹಾಡಿದವರು ಎಸ್ ಜಾನಕಿ ಹಾಗೂ ಮೊದಲನೆಯ ಬಾರಿ
ಹಿನ್ನೆಲೆ ಗಾಯಕರಾಗಿ ಡಾಕ್ಟರ್ ರಾಜ್ಕುಮಾರ್. ಇದು ಕೇಳಿ. ಪ್ರೇಮದ ಗಾಳಿ ನನ್ನ ಜೀವನ ವರಳಿ, ನನ್ನ ಜೀವನ ವರಳಿ, ತುಂಬಿತು ಮನವ ತಂದಿತು ಸುಖವ. ಪ್ರೇಮದ ಗಾಳಿ ನನ್ನ ಜೀವನ ವರಳಿ, ನನ್ನ ಜೀವನ ವರಳಿ. ಚಂದಿರ ತಾನಗಲು ಉಕ್ಕೂದೇಟಕ್ಕೆ ಆ ಕಡಲು ಗೊತ್ತೇ ಗುಣಶೀಲೇ ನೀ ಹೇಳನ ಬಾಲೆ. ಪ್ರೇಮದ ಗಾಳಿ ನನ್ನ ಜೀವನ ವರಳಿ, ನನ್ನ ಜೀವನ ವರಳಿ. ಎಲ್ಲೋ ಹುಟ್ಟಿದ ನಡಿತಾನು ಹರಿವುದು ಕೂಡಲು ಜಲಧಿಯನು. ಎಲ್ಲೋ ಹುಟ್ಟಿದ ನಡಿತಾನು ಹರಿವುದು ಕೂಡಲು ಜಲಧಿಯನು. ಹೊರೆಯುವ ದನಿ ಕೇಳು ನೀ ಕಾರಣ ಹೇಳು. ಸನ್ನಿಧಿಗೈ ತಂದ ಮನಗಳು ಸೆರೆಯುವ ಆನಂದ. ಇದುವೇ ಜೀವನದ ಶಾಂತಿಯ ನಾದ. ಆನಂದ ಮಂದಿರ ಕುಣಿತು ಸಮನವ ಕಳಿಸುತ್ತ ಕನ್ನುವ ಪ್ರೇಮದ ಗಾಳಿ ಬಂದು ಇದರಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಹಿನ್ನೆಲೆ ಗಾಯನ ಶುರು ಆಯಿತು. ಯಾವ ವರ್ಷದಿದು? ಇದು 1959. ಅವಾಗ ರಾಜ್ಕುಮಾರ್ ಹಾಡು ಹೇಳಿರೋದ? ಅದು ಗೊತ್ತಿರ್ಲಿಲ್ಲ. ಅಂದ್ರೆ ಹಿನ್ನೆಲೆ ಗಾಯಕರಾಗಿ ಮೊದಲನೇ ಬಾರಿ. ಕಳೆದ ವಾರ ಶ್ರೀಮತಿ ಪುಷ್ಪಾ ದೀಕ್ಷಿತ್ ಅವರು ವಿದುರಾಶ್ವತ್ಥದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಒಂದು ಅಂಕಣ ಕಳಿಸಿದ್ರು. ಅದರಲ್ಲಿ ನಮ್ಮ ಸಿಡ್ನಿ ಸಮುದಾಯದ ಶ್ರೀ ಜಯಂತ್ ತಿರುಮಲೈ ಅವರ ತಂದೆ ಶ್ರೀ ತಿರುಮಲೈ ರಾಮಾಚಾರಿ ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು. ಅವ್ರ ಬಗ್ಗೆ ಈಗ ಪುಷ್ಪಾ ದೀಕ್ಷಿತ್ ಅವರೇನು ಹೇಳ್ತಾರೆ ಅಂತ ಕೇಳೋಣ. ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಶ್ರೇಷ್ಠ. ಸಿಡ್ನಿ ಕನ್ನಡವಾಣಿಯ ಆತ್ಮೀಯ ಶ್ರೋತೃಗಳಿಗೆ ಬೆಂಗಳೂರಿನಿಂದ ಪುಷ್ಪಾ ಗುರುದೀಕ್ಷಿತ್ ಮಾಡುವ ನಮಸ್ಕಾರಗಳು. ಕಳೆದ ವಾರ ನಾವು ವಿದುರಾಶ್ವತ್ಥದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ವಿ. ಆ ಕಾರ್ಯಕ್ರಮವನ್ನ ಕೇಳಿದ ನಮ್ಮ ಸಿಡ್ನಿ ಸಮುದಾಯದ ಶ್ರೀ ಜಯಂತ್ ತಿರುಮಲೈ ಅವರು ನಮಗೆ ಒಂದು ಅತ್ಯಂತ ವಿಶೇಷವಾದ ಸಂಗತಿಯನ್ನ ತಿಳಿಸಿದ್ದಾರೆ. ವಿದುರಾಶ್ವತ್ಥದ ಸ್ವಾತಂತ್ರ್ಯ ಹೋರಾಟದೊಂದಿಗೆ ನೇರವಾಗಿ ಸಂಬಂಧ ಹೊಂದಿದ್ದ ಒಬ್ಬ ಪ್ರಮುಖ ವ್ಯಕ್ತಿ, ಅವರ ತಂದೆಯವರು ಕೋಲಾರದ ಹಿರಿಯ ಸ್ವಾತಂತ್ರ್ಯ ಸೇನಾನಿ ತಿರುಮಲೆ ರಾಮಾಚಾರ್ಯರು.
ಅವರ ತಂದೆಯವರು 1942ರ ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ನಡೆಸಿದ ದಿನನಿತ್ಯದ ಹೋರಾಟದ ಈ ಅಪರೂಪದ ನೆನಪನ್ನ ಜಯಂತ್ ಸರ್ ಅವರ ಸೋದರಳಿಯರಾದ ದಿವಂಗತ ಫಣಿಶಾಯಿ ಅವರು ದಾಖಲಿಸಿದ್ದಾರೆ. ಇಂದು ಅದೇ ಅಮೂಲ್ಯವಾದ ಕುಟುಂಬದ ನೆನಪನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀವಿ. ಇದು ತಿರುಮಲೆ ರಾಮಾಚಾರ್ಯರವರ ಕಥೆ. 1942 ಭಾರತ ಬಿಟ್ಟು ತೊಲಗಿ ಚಳವಳಿಯ ದಿನಗಳು. ಕೋಲಾರದಲ್ಲಿ ರಾಮಾಚಾರ್ಯರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇವಾದಳದ ಯುವಕರು ಪ್ರತಿದಿನ ಮುಂಜಾನೆ ಒಂದೆಡೆ ಸೇರ್ತಾ ಇದ್ರು. ರಾಷ್ಟ್ರಧ್ವಜವನ್ನ ಹಿಡಿದು ನಗರದ ರಸ್ತೆಗಳಲ್ಲಿ ಪ್ರಭಾತ್ ಫೇರಿ ನಡೆಸಿ ಸಾರ್ವಜನಿಕ ಸ್ಥಳಗಳಲ್ಲಿ ಧ್ವಜಾರೋಹಣ ಮಾಡ್ತಿದ್ರು. ಆಗಿನ ಬ್ರಿಟಿಷ್ ಆಡಳಿತದ ಕಾನೂನಿನ ಪ್ರಕಾರ ಇದು ಶಿಕ್ಷಾರ್ಹ ಅಪರಾಧ. ಹೀಗಾಗಿ ಪೊಲೀಸರು ಡಿಸಿ ಅವರ ಆದೇಶದ ಮೇರೆಗೆ ರಾಮಾಚಾರ್ಯರು ಮತ್ತು ಅವರ ಕೆಲವು ಸಹಚರರನ್ನ ಬಂಧಿಸಿ ಲಾಕಪ್ನಲ್ಲಿ ಇಡ್ತಾ ಇದ್ರು. ಆದರೆ ರಾತ್ರಿ 7 ಗಂಟೆಗೆ ಬಿಡುಗಡೆ. ಮರುದಿನ ಬೆಳಿಗ್ಗೆ ಮತ್ತೆ ಪ್ರಭಾತ್ ಫೇರಿ, ಮಧ್ಯಾಹ್ನ ಮತ್ತೆ ಬಂಧನ, ರಾತ್ರಿ ಮತ್ತೆ ಬಿಡುಗಡೆ. ಹೀಗೆ ಸುಮಾರು 10 ದಿನಗಳು. ಕೊನೆಗೆ ಬೇಸತ್ತ ಡಿಸಿ ಅವರು ರಾಮಾಚಾರ್ಯರನ್ನ ಕರೆದು ಹೇಳಿದ್ರು, ರಾಮಾಚಾರ್ಯ, ನೀವು ಧ್ವಜಾರೋಹಣ ನಿಲ್ಲಿಸಿ, ನಾವು ನಿಮ್ಮ ಬಂಧನ ನಿಲ್ಲಿಸ್ತೇವೆ. ನಮಗೂ ಬೇರೆ ಕೆಲಸವಿರುತ್ತೆ, ಕಾನೂನಿನ ಉಲ್ಲಂಘನೆ ಮಾಡಬೇಡಿ. ಆಗ ವಕೀಲರಾಗಿದ್ದ ರಾಮಾಚಾರ್ಯರು ನೀಡಿದ ಉತ್ತರ, ಸ್ವಾಮಿ, ನೀವು ಈಗಿರುವ ಕಾನೂನಿನ ರೀತಿಯಲ್ಲೇ ವರ್ತಿಸುತ್ತಿದ್ದೀರಾ ಅಂತ ವಕೀಲನಾದ ನನಗೆ ತಿಳಿಯದೇ ಇಲ್ಲ. ಆದರೆ ನಾವು ಹೋರಾಡ್ತಿರೋದು ಆ ಕಾನೂನನ್ನೇ ಮತ್ತು ಪರದೇಶಿಗಳು ನಮ್ಮನ್ನ ಆಳ್ತಾ ನಮ್ಮ ಕಾನೂನು ರಚಿಸುವ ವ್ಯವಸ್ಥೆಯನ್ನೇ. ನಮ್ಮ ಭವಿಷ್ಯವನ್ನ ನಾವೇ ರೂಪಿಸಿಕೊಳ್ಳುವ ಸ್ವಾತಂತ್ರ್ಯ ನಮಗೆ ಸಿಗುವ ತನಕ ನಮ್ಮ ಈ ಶಾಂತಿಯುತ ಸಂಗ್ರಾಮ ನಡೆದೇ ನಡೆಯುತ್ತೆ. ನಾನಿಲ್ಲದಿದ್ರೆ ಇನ್ಯಾರಾದರೂ ಈ ಪಂಜು ಹಿಡಿದು ನಡೆಸ್ತಾರೆ. ಎಂತಹ ಅಚಲವಾದ ಸಂಕಲ್ಪ! ಒಬ್ಬ ವ್ಯಕ್ತಿಯ ಕೈಯಲ್ಲಿದ್ದ ಆ ಪಂಜು ಇಂದು ಒಂದು ಕುಟುಂಬದ ಅಮೂಲ್ಯ ನೆನಪಾಗಿ ನಮ್ಮ ಬಳಿಗೆ ಬಂದಿದೆ. ಸ್ವಾತಂತ್ರ್ಯ ಅನ್ನೋದು ನಮಗೆ ದೊರೆತ ಉಡುಗೊರೆಯಲ್ಲ, ಅದು ಅನೇಕ ಪರಿಚಿತ ಅಪರಿಚಿತ ಹೋರಾಟಗಾರರ ತ್ಯಾಗ, ಧೈರ್ಯ ಮತ್ತು ಅಚಲ ಸಂಕಲ್ಪದ ಫಲ. ಇಂದು ನಾವು ಸ್ವತಂತ್ರ ಭಾರತದ ಆಕಾಶದಡಿ ಉಸಿರಾಡುವಾಗ ಅಂತಹವರನ್ನ ನೆನಪಿಸಿಕೊಳ್ಳೋದು ನಮ್ಮ ಕರ್ತವ್ಯ. ಅವರ ಕೈಯಲ್ಲಿದ್ದ ಪಂಜು ನಮ್ಮ ಕೈಯಲ್ಲಿ ಜವಾಬ್ದಾರಿಯ ಬೆಳಕಾಗಿ ಮುಂದುವರಿಯಲಿ. ಈ ಅಮೂಲ್ಯವಾದ ಕುಟುಂಬದ ನೆನಪನ್ನ ನಮ್ಮೊಂದಿಗೆ ಹಂಚಿಕೊಂಡ ಶ್ರೀ ಜಯಂತ್ ತಿರುಮಲೈ ಅವರಿಗೆ ಮತ್ತು ಈ ಇತಿಹಾಸವನ್ನ ದಾಖಲಿಸಿ ಉಳಿಸಿದ ಅವರ ಸೋದರಳಿಯರಾದ ದಿವಂಗತ ಫಣಿಶಾಯಿ ಅವರಿಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು. ಉತ್ಸಾಹೋ ಬಲವಾನ್ ಆರ್ಯ ನಾಸ್ತ್ಯುತ್ಸಾಹಾತ್ ಪರಂ ಬಲಂ ಸೋತ್ಸಾಹಸ್ಯಾಸ್ತಿ ಲೋಕೇಸ್ಮಿನ್ ನ ಕಿಂಚಿದಪಿ ದುರ್ಲಭಂ. ಇದರ ಅರ್ಥ, ಉತ್ಸಾಹಕ್ಕಿಂತ ದೊಡ್ಡ ಶಕ್ತಿ ಮತ್ತೊಂದಿಲ್ಲ. ಉತ್ಸಾಹದಿಂದ ಮುನ್ನಡೆಯುವವನಿಗೆ ಈ ಲೋಕದಲ್ಲಿ ಅಸಾಧ್ಯವಾದುದು ಯಾವುದೂ ಇಲ್ಲ. 1942ರಲ್ಲಿ ರಾಮಾಚಾರ್ಯರು ಹಿಡಿದ ಆ ಪಂಜಿನ ಬೆಳಕು ನಮ್ಮ ನೆನಪಿನಲ್ಲಿ ಎಂದೆಂದಿಗೂ ಬೆಳಗ್ತಾ ಇರಲಿ. ನಮಸ್ಕಾರ. ಜೈ ಹಿಂದ್. ಧನ್ಯವಾದಗಳು ಶ್ರೀಮತಿ ಪುಷ್ಪಾ ದೀಕ್ಷಿತ್ ಅವರಿಗೆ. ಇವ್ರು ಮಾತಾಡೋ ಕನ್ನಡ ಕೇಳ್ತಾ ಇದ್ರೆ ಅದು ಕನ್ನಡಕ್ಕೆ ಬರೋ ವಿಶ್ವಾಸ ಇಮ್ಮಡಿಯಾಗಿ ಹೋಗುತ್ತೆ ನಮಗೆ. ಖಂಡಿತ ಹೌದು. ನಾವು ಯಾವಾಗಲೂ ಅದೇ ಹೇಳ್ತಿರ್ತೀವಿ, ನಮ್ಮ ಅದು 2RRR ಸಿಡ್ನಿ ಕನ್ನಡವಾಣಿಗೆ ಒಂದು ನಿಲಯ ಕಲಾವಿದರು ಅವರು. ಸೊ ಧನ್ಯವಾದಗಳು ಶ್ರೀಮತಿ ಪುಷ್ಪಾ ದೀಕ್ಷಿತ್ ಅವರಿಗೆ. ಹಾಗೂ ಶ್ರೀ ಜಯಂತ್ ತಿರುಮಲೈ ಸರ್ಗೆ ಧನ್ಯವಾದಗಳು. 15ನೇ ಆಗಸ್ಟ್ 2026 ಇಂಡಿಪೆಂಡೆನ್ಸ್ ಡೇ. ನಮ್ಮ ಸಹಜ ನಟ ದತ್ತಣ್ಣ ಅಂಕಲ್ ಒಂದು ಮೆಸೇಜ್ ಕಳಿಸಿದ್ದಾರೆ ಬೆಂಗಳೂರಿಂದ ಎಲ್ಲರಿಗೂ. ಅದನ್ನ ಈಗ ನಾವು ಓದ್ತೀನಿ. ಟುಡೇ 15th of August 2026 we are celebrating India's Independence Day. On this occasion I request Sydney Kannadavani to convey my greetings and best wishes to all friends and well-wishers living in Australia, particularly of Sydney, Melbourne, Perth and Adelaide, with whom I've had the good fortune of great interaction in recent months. May this auspicious day bring peace, prosperity to all. ಧನ್ಯವಾದಗಳು ದತ್ತಣ್ಣ ಅಂಕಲ್. ಇದಕ್ಕೆ ಇಷ್ಟೆಲ್ಲ ಕನ್ನಡದ್ದು ಚಟುವಟಿಕೆಗಳು ನಡೀತಾ ಇದ್ರೂ
ಸ್ಕೂಲ್ಗಳಲ್ಲಿ 8 ಭಾರತದ ಭಾಷೆಗಳನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಆದರೆ ಆ 8ರೊಳಗೆ ಕನ್ನಡ ಇಲ್ಲ ನೋಡಿ. ಅದು ಸೆನ್ಸಸ್ಗೆ ಬಂದಿದ್ದು ಸರ್. ನಾವು ಇದು ನಿನ್ನೆ ಅನ್ಸುತ್ತೆ, ನಿನ್ನೆ ಅದನ್ನ ನ್ಯೂಸ್ ಪೇಪರ್ ಬಂತು ಅನ್ಸುತ್ತೆ, ಮೊನ್ನೆ. ಸೊ ಅದ್ರ ಬಗ್ಗೆ ನಾವೊಂದು ಚರ್ಚೆ ಮಾಡಿದ್ವಿ. ಅದು ಏನಂದ್ರೆ ನಮ್ಮವರು ನಾವು ಸೆನ್ಸಸ್ ಅಲ್ಲಿ ನಾವು ಹಾಕ್ಲೇಬೇಕು ನಮ್ಮ ಕನ್ನಡ ಅಂತ ಹಾಕ್ತಾ ಇದೀವಲ್ಲ, ಅದೆಲ್ಲ ಹಾಕ್ತಾ ಇದೀವಿ. ಬಟ್ ಎಷ್ಟು ಜನ ಹಾಕಿದ್ದಾರೆ ಇವಾಗ ನೋಡಿ. 2011 15,000 ಅಂತ ಇತ್ತು, ಇಲ್ಲ 5,000 ಇತ್ತು. ಅಂಡ್ ಅದು ಆದ್ಮೇಲೆ 15,000 ಅಂತ ಬಂತು. ಈಗಲೂ ಅಷ್ಟೇ, ಈಗ ಮೊನ್ನೆ ಆಗಿದ್ದ ಸೆನ್ಸಸ್ ಅಲ್ಲಿ 60,000ದಿಂದ 1,00,000 ಜನ ನಾವು ಕನ್ನಡಿಗರು ಇರೋದಲ್ಲಿ ಸಿಡ್ನಿಲಿ. ಎಷ್ಟು ಜನ ಅಂತ ಇದು ಮಾಡಿರ್ತಾರೆ. ಸೊ ಅದೇ ನೋಡ್ಬೇಕು ಈ ಸೆನ್ಸಸ್ ಏನಾಗುತ್ತೆ ಅಂತ. ಬಟ್ ವಿ ಹ್ಯಾವ್ ಟು ಡ್ರಮ್ ಅಪ್ ಸಪೋರ್ಟ್ ಸರ್. ಇದು ಬೇಕಾಗಿದ್ದೆ. ಅಂಡ್ ಐ ಥಿಂಕ್ ಇದು ಈ ಟಾಪಿಕ್ ಬಗ್ಗೆ ನಾವು ಮಾತಾಡ್ತಾನೆ ಇರಬೇಕು. ವಿ ಹ್ಯಾವ್ ಟು ಡ್ರಮ್ ಅಪ್ ಸಪೋರ್ಟ್. ವಿ ನೀಡ್ ಟು ಎನ್ಶೋರ್ ದಟ್ ವಿ ಆರ್ ರೆಪ್ರೆಸೆಂಟೆಡ್. ನಮ್ಮ ರೆಪ್ರೆಸೆಂಟೇಷನ್ ಬೇಕೇ ಬೇಕು, ಖಂಡಿತ ಬೇಕು. ಇನ್ನೊಂದು ಅದೇ ತರ ಮುಖ್ಯ ಭಾರತೀಯ ಭಾಷೆ ಇಲ್ಲದೆ ಇರೋದ್ರೊಳಗೆ ಮರಾಠಿ. ಅದು ಯಾಕೆ ಅಂತಂದ್ರೆ ಮುಕ್ಕಾಲ್ ಜನ ಅಲ್ಲಿ ಕೊಂಕಣಿ ಅಂತ ಹಾಕಿರ್ತಾರೆ, ಇಲ್ಲಿ ನಮ್ದ್ರೊಳಗೂ ಹಾಗೆ ಅಂತ ಕಾಣಿಸುತ್ತೆ. ಎಷ್ಟೊಂದ್ ಜನ ತುಳು ಅಂತ ಹಾಕಿರ್ತಾರೆ, ಕೊಂಕಣಿ ಅಂತ ಹಾಕಿರ್ತಾರೆ, ತಮಿಳು ತೆಲುಗು ಇದ್ದೇ ಇದ್ದಾರೆ. ಅದರಿಂದ ಎಲ್ಲ ಚಲಾಪಿಲಿಯಾಗಿ ಹೊಟ್ಟೋಗುತ್ತೆ ಅಂತ ಕಾಣಿಸುತ್ತೆ. ನೋಡೋಣ, ಈ ರಿಸಲ್ಟ್ ಯಾವಾಗ ಬರುತ್ತೋ ಅವಾಗ ನೋಡ್ಬೇಕಾಗುತ್ತೆ. ನಮ್ ನಂಬರ್ಸ್ ಏನೋ ನೋಡೋಣ. ಹಾಗೆ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಆಯಿತು. ನಮ್ಮ ಶ್ರೀಮತಿ ಉಷಾ ಶ್ರೀನಿವಾಸ್ ಹಾಗೂ ಡಾಕ್ಟರ್ ಸಿಡ್ನಿ ಶ್ರೀನಿವಾಸ್ ಅವರ ಎಂಬಸಿಲಿ ಅವ್ರ ಮನೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ನಡೆಯುತ್ತೆ. ಅಲ್ಲಿ ಕೆಲವರೊಂದಿಗೆ ನಾನು ಮಾತಾಡಿದೆ. ಈಗ ಶ್ರೀಮತಿ ಲಕ್ಷ್ಮೀ ಶೇಖರ್ ಅವ್ರು ಏನು ಹೇಳಿದ್ದಾರೆ ಅಂತ ಕೇಳೋಣ. ನಮಸ್ಕಾರ ಶ್ರೀಮತಿ ಲಕ್ಷ್ಮೀ ಶೇಖರ್. ನಮಸ್ಕಾರ. ನಾವಿಲ್ಲಿ ಇವತ್ತು ಉಷಾ ಶ್ರೀನಿವಾಸ್ ಮನೇಲಿ ಸೇರ್ಕೊಂಡು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇರೋದು ಬಹಳವಾಗಿ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ನಾವು ಚಿಕ್ಕನ್ನಲ್ಲಿದ್ದಾಗ ನಮ್ಮ ದೇಶದಲ್ಲಿ, ನಮ್ಮೂರಲ್ಲಿ ನಾವು ಸ್ಕೂಲ್ಗಳಲ್ಲಿ ಮಾರ್ಚ್ ಪಾಸ್ ಮಾಡಿ ಇಂಡಿಪೆಂಡೆನ್ಸ್ ಡೇ ಅಂದ್ರೆ ಸಂಭ್ರಮ ಪಡ್ತಾ ಇದ್ದಿದ್ದು ತುಂಬಾ ನಾವು ಮರ್ತಿಲ್ಲ. ಇನ್ನು ಅದನ್ನಿನ್ನೂ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದೀವಿ. ಹಾಗೆ ನಮ್ಮ ಇಟ್ ಮೀನ್ಸ್ ಅ ಲಾಟ್. ಸ್ವತಂತ್ರ ದಿನಾಚರಣೆ ಅಂದ್ರೆ ಬಿಕಾಸ್ ನಮ್ಮ ತಾತ ಫ್ರೀಡಮ್ ಫೈಟರ್ ಆಗಿದ್ರು. ಅಂಡ್ ನಮ್ಮ ತಾತ ಹಾಸನ್ ಡಿಸ್ಟ್ರಿಕ್ಟ್ ಅಲ್ಲಿ ಸ್ವಾತಂತ್ರ್ಯ ಚಳುವಳಿಗಳನ್ನ ನಡೆಸ್ತಾ ಇದ್ದವರು. ಹಾರ್ನಳ್ಳಿ ರಾಮಸ್ವಾಮಿ ಮತ್ತೆ ಅವರು ಬಹಳ ಪ್ರಮುಖವಾಗಿ ಹಾಸನ್ ಡಿಸ್ಟ್ರಿಕ್ಟ್ ಅಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು, ಅದಕ್ಕೋಸ್ಕರ ಜೈಲ್ಗೆ ಹೋದವರು. ಹಾಗಾಗಿ ನಮ್ಮ ಅಜ್ಜಿ ಕೂಡ ಇವತ್ತಿಗೂ ಅವ್ರಿಗೆ 103 ವರ್ಷ. ಬಟ್ ಕರ್ನಾಟಕದಲ್ಲಿ ಇದುವರೆಗೂ ಪ್ರತಿ ಎಲೆಕ್ಷನ್ ಅಲ್ಲಿ ವೋಟ್ ಮಾಡಿರೋರು ನಮ್ಮ ಅಜ್ಜಿ ಶಾರದಮ್ಮನವರು. ಅವ್ರಿಗೆ ಚೀಫ್ ಮಿನಿಸ್ಟರ್ ಇಂದ ಶಿ ವಾಸ್ ಆನರ್ಡ್ as well. ಹಾಗಾಗಿ ನನಗೆ ಫ್ಯಾಮಿಲಿಯಲ್ಲೂ ಕೂಡ ಸ್ವತಂತ್ರ ದಿನಾಚರಣೆ ಒಂದು ಹಬ್ಬದ ವಾತಾವರಣ. ಹಾಗೂ ನಮ್ಮ ಅಜ್ಜಿ ನನಗೆ ಆ ದಿನ ಸ್ವತಂತ್ರ ಬಂದಾಗ ವೀಕ್ಸ್ ಆಫ್ಟರ್ ವಿ ಗಾಟ್ ಇಟ್ ಸ್ವತಂತ್ರ ಹೇಗಿತ್ತು, ಹೇಗೆ ಸಂಭ್ರಮಿಸಿದ್ರು, ಮನೆಗಳಲ್ಲಿ ಹೇಗೆ ಸ್ವೀಟ್ ಮಾಡಿ ಹಂಚ್ಕೊಂಡು ಇವಾಗ ನಾವು 200 ವರ್ಷದ ಒಂದು ಆಡಳಿತದಿಂದ ವಿಮುಕ್ತರಾಗಿದ್ದೀವಿ ಅನ್ನೋದನ್ನ ಎಷ್ಟು ಇಟ್ ಮೆಂಟ್ ಅ ಲಾಟ್. ಅಂಡ್ ಐ ಕುಡ್ ಹಿಯರ್ ದ ಸ್ಟೋರೀಸ್ ಅಂಡ್ ದ ಇಮೋಷನ್ ಆಫ್ ಮೈ ಗ್ರ್ಯಾಂಡ್ ಮದರ್. ಯಾಕೆಂದ್ರೆ ಅವರು ಇವಾಗ್ಲೂ ಇದ್ದಾರೆ, 103 ವರ್ಷ, ಇವತ್ತಿಗೂ ಜ್ಞಾಪಿಸ್ಕೊಳ್ತಾರೆ ಆ ದಿನಗಳನ್ನ. ಸೊ ಹಾಗಾಗಿ ನಂಗೆ ತುಂಬಾ ಈ ದಿನ ಅಂದ್ರೆ ಇಟ್ ಮೀನ್ಸ್ ಅ ಲಾಟ್ ಟು ಮೀ ಪರ್ಸನಲಿ ಆಸ್ ವೆಲ್ ಆಸ್ ನಮ್ಮ ದೇಶ ಈಗ ಇನ್ಯಾವತ್ತೂ ಆ ತರ ಪರಿಸ್ಥಿತಿಗೆ ಹೋಗಲ್ಲ. ಹಾಗೆ ಈಗ ನಾವು ಉನ್ನತಿಗೆ ಹೋಗ್ತಾ ಇರೋದನ್ನ ನೋಡಿದ್ರೆ ಬಹಳ ಬಹಳ ಸಂತೋಷ ಆಗತ್ತೆ. ನಮಸ್ಕಾರ. ನಮಸ್ಕಾರ ಮಹೇಶ್. ನಮಸ್ಕಾರ ಎಲ್ಲಾ ಕನ್ನಡ ಬಾಂಧವರಿಗೆ. 80ನೇ ವರ್ಷದ ಸ್ವಾತಂತ್ರ್ಯ ದಿವಸದ ಶುಭಾಶಯಗಳು ಎಲ್ಲರಿಗೂ. ಎಷ್ಟೊಂದು ಇವತ್ತು ಸಂತೋಷ ಆಗ್ತಿದೆ ಅಂದ್ರೆ ನಮ್ಮ 80 ವರ್ಷದಲ್ಲಿ ಭಾರತ ದೇಶ ಬಹಳ ಬಹಳ ಇಂಪ್ರೂವ್ಮೆಂಟ್ಸ್ ಇದೆ. ವರ್ಲ್ಡ್ ಅಲ್ಲೇ ಒಳ್ಳೆ ಸ್ಥಾನ ಪಡೆದಿದೆ. ಸೊ ಅದೆಲ್ಲ ನೆನ್ಸ್ಕೊಂಡಾಗ ಬಹಳ ಸಂತೋಷ ಆಗುತ್ತೆ. ನಾವು ಭಾರತ ಬಿಟ್ಟು ಆಸ್ಟ್ರೇಲಿಯಾಗ್ ಬಂದ್ರೂನು ನಮ್ಮ ಹೃದಯ ಎಲ್ಲ ಭಾರತ ದೇಶದಲ್ಲೇ ಇರುತ್ತೆ. ಒಂದು ಕರ್ಮಭೂಮಿ, ಒಂದು ಜನಿಸಿದ ಭೂಮಿ. ಎರಡಕ್ಕೂ ಒಳ್ಳೇದಾಗ್ಲಿ. ಸೊ ನಮ್ಮ ಬೆಸ್ಟ್ ವಿಶಸ್ ನಮ್ಮ ಭಾರತ ಖಂಡಕ್ಕೂ ಇರ್ಲಿ, ಮತ್ತೆ ಹಾಗೆ ಇಲ್ಲಿ ಆಸ್ಟ್ರೇಲಿಯಾ ಖಂಡಕ್ಕೂ ಇರ್ಲಿ ಅಂತ ಹಾರೈಸ್ತಾ ಇದ್ದೀನಿ. ಸೊ ಎಲ್ರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿವಸದ ಶುಭಾಶಯಗಳು. ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ಇವತ್ತು 79th ಇಯರ್ ಇಂದ 80th ಇಯರ್ಗೆ ಹೋಗ್ತಾ ಇರೋದು. ನನ್ನ ಲೈಫಲ್ಲಿ ಪೋಸ್ಟ್ ಇಂಡಿಪೆಂಡೆನ್ಸ್ ನಾನು ಹುಟ್ಟಿದ್ದು ಎಂಥ ಒಳ್ಳೆ ದೇಶದಲ್ಲಿ ಹುಟ್ಟಿದ್ದೀನಿ ಅಂತ ನನಗೆ ಬಹಳ ಹೆಮ್ಮೆ. ನಮ್ಮ ಅಜ್ಜಿ ತಾತನಿಂದ ಹಿಡಿದು ನಮ್ಮ ತಂದೆ ತಾಯಿರಿಂದ ಹಿಡಿದು ಈವನ್ ನಂದು ಎಜುಕೇಶನ್ ಮಾಡಿದಾಗ್ಲೂ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ದಿವಸ ಸ್ಪೆಷಲ್ ಡೇ ಅಂತ ನಾವೆಲ್ಲ
ಸ್ಪೆಷಲ್ ಆಗಿ ಡ್ರೆಸ್ ಮಾಡ್ಕೊಂಡು ಹೋಗೋವು ನಂಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ಮಹೇಶ್ ರಾವ್ ಅವರು ಇಲ್ಲಿಗೆ ಆಸ್ಟ್ರೇಲಿಯಾಗೆ ಬಂದು ಇಂಥ ಒಳ್ಳೆ ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ. ಅವ್ರಿಗೆ ನಮ್ದು ಶುಭಾಶಯಗಳು. ಜೊತೆಗೆ ನಮ್ಮ ಇಂಡಿಯನ್ ಸಮುದಾಯದವ್ರಿಗೆ ಎಲ್ಲಾರ್ಗೂ ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ 2026 ಒಂದು ಶುಭಾಶಯ ಹೇಳಿ, ನನ್ಗಂತೂ ಇಂಡಿಯನ್ ಅನ್ನೋ ಒಂದು ಪಟ್ಟ ಇಟ್ ಸೆಲ್ಫ್ ಈಸ್ ಒಂಥರ ಇಟ್ ಈಸ್ ಆಫ್ ಸಚ್ ಮ್ಯಾಗ್ನಿಫಿಷೆಂಟ್ ಟೈಟಲ್ ಅಂತ ಹೇಳಬೇಕು. ಯಾಕೆಂದ್ರೆ ಎಂಥ ಒಳ್ಳೆ ಸಂಪ್ರದಾಯದಲ್ಲಿ ನಾವು ಹುಟ್ಟಿದೀವಿ, ನಾವು ಅಂತ ದೇಶದಿಂದ ನಾವು ಇಲ್ಲಿ ಬಂದು ಅದೇ ಸಂಪ್ರದಾಯ ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತ ನಮಗೆ ಹೆಮ್ಮೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮಹೇಶ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಶ್ರೀಮತಿ ಲಕ್ಷ್ಮೀ ಶೇಖರ್, ಶ್ರೀಮತಿ ಗೀತಾ ಗೋಪಿನಾಥ್ ಹಾಗೂ ಶ್ರೀ ಜಗದೀಶ್ ಸೂರಿ ಅವರಿಗೆ. ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರಿಸೋಣ. Hello, I'm Karen Lang, Director of Lady Anne Funerals. We are a family-owned and operated business in Sydney, and we have proudly served our local community for over 18 years. Lady Anne Funerals aims to exceed expectations by fulfilling client requests to remember and honour their recently passed loved ones. Throughout the process, clients are supported by the same funeral arranger from the small team of ladies in the office at Gladesville. If you need any guidance or have questions, please call Lady Anne Funerals on 1300 740074. That's 1300 740074. Lady Anne Funerals, where every family is special. 101 Music, an Australian production music catalog of over 250,000 track titles to suit your audio production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR. Ladies, you're invited to step into a welcoming space and feel a true sense of belonging. Women's Social Connect is the title of this free community group, which is organised through the City of Ryde. The group provides an opportunity to meet new people, build lasting friendships, and learn about local services and support networks. It also offers a safe and supportive environment where women can develop new skills, grow in confidence, and connect with others in their community. It caters for women of all ages and meets monthly in the West Ryde Community Centre, located at 3 to 5 Anthony Road, West Ryde. For more details, search www.ryde.nsw.gov.au. Part of Bendigo Bank, Community Bank Homebush and North Ryde invest in community outcomes. Radio 2RRR is dedicated to working with local youth through the broadcasting medium, as well as to assist adults who are on their rehabilitation journey. Without the significant support from the Community Bank Homebush and North Ryde, this initiative simply would not be possible. Support the bank that supports your community. Call, email or visit station sponsor Community Bank Homebush and North Ryde. Part of Bendigo Bank, the better big bank. ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಈಗ ಒಂದು ದೂರವಾಣಿ ಕರೆ ಬಂದಿದೆ. ನಮಸ್ಕಾರ ಶ್ರೀಮತಿ ಅನುಷ್ ರಮೇಶ್ ಅವರಿಗೆ. ನಮಸ್ಕಾರ ಸರ್. ಹೇಳಿ, ಆಹಾರ ಮೇಳ 5ನೇ ಸೆಪ್ಟೆಂಬರ್ 2026. ಹೌದು, ಇದು ಕನ್ನಡ ಸಿಡ್ನಿ ತರಂಗ ಟೀಮ್ ಇಂದ ನಡೆಸ್ಕೊಡ್ತಾ ಇದೀವಿ. ಆಹಾರ ಮೇಳ 2026 ಇದು ಶನಿವಾರ 5ನೇ ಸೆಪ್ಟೆಂಬರ್ ಇದು ನಡೆಯುತ್ತಿದೆ. 10:30 3:30 ತನಕ ಇರುತ್ತೆ. ಇದು ಟ್ರಾನ್ಮಿ ಕಮ್ಯುನಿಟಿ ಸೆಂಟರ್ ಅಲ್ಲಿ ನಡೆಯುತ್ತಿದೆ. ಇಲ್ಲಿ ನಿಮಗೆ ಕರ್ನಾಟಕದ ರುಚಿ, ಸಂಸ್ಕೃತಿ ಮತ್ತು ಕಲೆನ ಸಂಭ್ರಮಿಸುತ್ತೆ ಒಂದೊಳ್ಳೆ ಅವಕಾಶ ಇದೆ. ಈ ಆಹಾರ ಮೇಳದಲ್ಲಿ ನಮಗೆ 20ಕ್ಕಿಂತ ಹೆಚ್ಚು ವಿವಿಧ ಕರ್ನಾಟಕದ ಆಹಾರಗಳು ದೊರೆಯುತ್ತೆ. ಲೈವ್ ದೋಸೆ ಆಗಿರ್ಬೋದು, ಗೀ ದೋಸೆ, ಬೇಳೆ ಒಬ್ಬಟ್ಟು, ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ಚುರ್ಮುರಿ, ಬಂಗಾರಪೇಟ್ ಮಸಾಲ ಪುರಿ, ಮೇಲ್ಕೋಟೆ ಪುಳಿಯೋಗರೆ, ಮೈಸೂರ್ ಪಾಕ್, ಬಾಳೆಕಾಯಿ ಬಜ್ಜಿ,
ಆಮೇಲೆ ಉತ್ತರ ಕರ್ನಾಟಕದ ಸ್ಪೆಷಲ್ ಡಿಶಸ್, ಮತ್ತೆ ಮದ್ದೂರು ವಡೆ, ನುಚ್ಚಿನುಂಡೆ, ಮೈಸೂರು ಪಾಕ್, ಈ ತರ ಹಲವಾರು ಆಹಾರಗಳು, ಕರ್ನಾಟಕದ ವಿವಿಧ ಭಾಗದ ಆಹಾರಗಳು ಸಿಗುತ್ತೆ. ಈ ಆಹಾರ ಮೇಳ ಜೊತೆಗೆ ಮಕ್ಕಳಿಗೋಸ್ಕರ ಒಂದು ದಸರಾ ಗೊಂಬೆ ಕಾರ್ಯಾಗಾರ ಕೂಡ ಇರುತ್ತೆ. ಇದು 10:30 ಸ್ಟಾರ್ಟ್ ಆಗುತ್ತೆ. ಹಾಗೆ ದೊಡ್ಡವರಿಗೆ ಕ್ವಿಜ್, ಕನ್ನಡ ಕ್ವಿಜ್ ಮತ್ತೆ ಕನ್ನಡ ಮೂವಿ ಸಾಂಗ್ಸ್ ಗೆಟಿಂಗ್ ಕೂಡ ಇರುತ್ತೆ. ಮತ್ತೆ 12:30 ನಮ್ದು ಈ ಕರ್ನಾಟಕ ಫುಡ್ ಫೆಸ್ಟಿವಲ್ ಆಹಾರ ಮೇಳ ಸ್ಟಾರ್ಟ್ ಆಗುತ್ತೆ. ಇದು ಮಾಡ್ಕೊಳೋಕೆ ಎಲ್ಲರೂ ತಗೋತೀವಿ. ನಾವು ನಮ್ ಫ್ಲೈಯರ್ ಅಲ್ಲಿ ಹಾಕಿದೀವಿ. ಭಾವನಾ ಮತ್ತೆ ನಮ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ರಿಜಿಸ್ಟರ್ ಮಾಡ್ಕೋಬಹುದು. ನಿಮ್ ನಂಬರ್ ಕೊಡ್ತೀರಾ? ನಮ್ದು 0434168304 ನನ್ನ ನಂಬರು. ಇದು ಸಿಕ್ಕಿಲ್ಲ ಅಂದ್ರೆ ಇನ್ನೊಂದು ಆಲ್ಟರ್ನೇಟ್ ನಂಬರ್ 0480188182. ಯಾವ್ದಾದ್ರು ನಂಬರ್ಗೆ ಮೆಸೇಜ್ ಅಥವಾ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೋಬಹುದು. ಸೊ ಸಿಡ್ನಿ ಕನ್ನಡ ತರಂಗ ಅವರು ಏರ್ಪಡಿಸುತ್ತಾ ಇದ್ದಾರೆ ಆಹಾರ ಮೇಳ ಸೆಪ್ಟೆಂಬರ್ 5, 2026 ಶನಿವಾರ. ಸಮಯ 10 ಗಂಟೆಯಿಂದ 3:30 ತನಕ. ಥಾನ್ಲಿ ಕಮ್ಯುನಿಟಿ ಸೆಂಟರ್. ದರ $10 ಎಂಟ್ರಿ ಫೀ. 10 ಗಂಟೆಯಿಂದ 12:30 ದಸರಾ ಗೊಂಬೆ ಮಾಡುವ ವರ್ಕ್ಶಾಪ್, ಕನ್ನಡ ಕ್ವಿಜ್, ಗೇಮ್ಸ್ ಮತ್ತೆ ಫಿಲ್ಮ್ ಗೆಸ್ಸಿಂಗ್ ಕಾಂಪಿಟೇಷನ್ ಕೂಡ ಇದೆ. ಚಲನಚಿತ್ರ ಹಾಡುಗಳು ಗೆಸ್ಸಿಂಗ್ ಗೇಮ್. 12:30 3:30 ಗ್ರ್ಯಾಂಡ್ ಕರ್ನಾಟಕ ಫುಡ್ ಫೆಸ್ಟಿವಲ್. ನೀವು ಹೇಳಿದ್ರೆ 20ಕ್ಕೂ ಹೆಚ್ಚು ಕರ್ನಾಟಕದ ಆಹಾರಗಳು ಸಿಗತ್ತೆ ಅಂತ. ಡೀಟೇಲ್ಸ್ಗೆ ಶ್ರೀಮತಿ ಅನುಷಾ ರಮೇಶ್ 0434168304. ತಿರ್ಗಾ ಹೇಳ್ತೀನಿ 0434168304. ಇಲ್ಲ ಆಲ್ಟರ್ನೇಟ್ ನಂಬರ್ ಬಂದು 0480188182 0480188182. ಸೊ 5ನೇ ತಾರೀಕು ಆಹಾರ ಮೇಳ, 1ನೇ ತಾರೀಕಿಂದ ಉಪವಾಸ ಶುರು ಮಾಡ್ಕೊಳ್ಳಿ. ಆಮೇಲೆ ಇನ್ನೇನಾರು ಹೇಳೋದಿತ್ತ ಅನುಷಾ ಅವರೇ ನಮ್ ಕೇಳಿಗರಿಗೆ? ಇದೊಂದು ಒಳ್ಳೆ ಅವಕಾಶ ನಮ್ಗೆ, ನಿಮಗೆ ನೆಟ್ವರ್ಕಿಂಗ್, ನಮ್ ಕಮ್ಯುನಿಟಿ ಅವ್ರ ಜೊತೆ ನೆಟ್ವರ್ಕಿಂಗ್, ಮತ್ತೆ ನಮ್ ಕಡೆ ಫುಡ್ ಮತ್ತೆ ದಸರಾ ಬಗ್ಗೆ ಇನ್ಫಾರ್ಮೇಟಿವ್ ಆಗಿ ಮಕ್ಕಳಿಗೆ ಒಂದೊಳ್ಳೆ ಅವಕಾಶ, ಒಂದೊಳ್ಳೆ ಇವೆಂಟ್, ತುಂಬಾ ಫನ್ ಆಗಿರುತ್ತೆ. ಅದು ಯಾರು ಮಿಸ್ ಮಾಡ್ಕೋಬೇಡಿ ಕನ್ನಡದವರು ಎಲ್ಲ. 5ನೇ ತಾರೀಕು ಶನಿವಾರ ಸಿಗೋಣ ಥಾನ್ಲಿ ಕಮ್ಯುನಿಟಿ ಸೆಂಟರ್ ಅಲ್ಲಿ. ಅದೇ ಸಿಡ್ನಿ ಕನ್ನಡ ತರಂಗ ಅವರು ನಮ್ಮ ಎಲ್ಲಾ ಕನ್ನಡಿಗರಿಗೂ ನಾವು ಕೇಳೋದೇನೆಂದ್ರೆ ಕನ್ನಡಿಗರನ್ನ ಬೆಂಬಲಿಸಿ, ಕನ್ನಡಿಗರನ್ನ ಬೆಳೆಸಿ. ಧನ್ಯವಾದಗಳು ಶ್ರೀಮತಿ ಅನುಷಾ ರಮೇಶ್ ಅವರೇ. ಮುಂದಿನ ವಾರ ಕೂಡ ಮಾತಾಡೋಣ. ಧನ್ಯವಾದ. ಹಾಗೆ 6ನೇ ತಾರೀಕು 6 ಸೆಪ್ಟೆಂಬರ್ 2026 ಶ್ರೀಮತಿ ಅಪರ್ಣ ನಾಗಶಯನ ಅವರು ಭವಿಕಾ ಸಂಸ್ಥೆಯಿಂದ ಸುರ್ ಸಂಧ್ಯಾ ಅಂತ ಅನ್ ಈವ್ನಿಂಗ್ ಆಫ್ ಹಿಂದೂಸ್ತಾನಿ ಮ್ಯೂಸಿಕ್ ಆಯೋಜನೆ ಮಾಡಿದ್ದಾರೆ. ಸ್ಟ್ರಾಟ್ಫೀಲ್ಡ್ ಕಮ್ಯುನಿಟಿ ಹಾಲ್, ಸೆಪ್ಟೆಂಬರ್ 6, 2026 ಭಾನುವಾರ 6 ಗಂಟೆಯಿಂದ 8:30 ತನಕ. ದರ $50. ಡಿನ್ನರ್ ಬಾಕ್ಸ್ ಕೂಡ ಇನ್ಕ್ಲೂಡೆಡ್. ಈ ಕಾರ್ಯಕ್ರಮವನ್ನು ಕೂಡ ನೀವು ಬೆಂಬಲಿಸಿ. ಶ್ರೀ ಕೃಷ್ಣ ವೃಂದಾವನ ಸಿಡ್ನಿ ಅವರು 30 ಆಗಸ್ಟ್ 2026 ಶ್ರೀ ವೆಂಕಟೇಶ್ವರ ದೇವಸ್ಥಾನ ಹೆಲೆನ್ಸ್ಬರ್ಗ್ ಅಲ್ಲಿ 9 ಗಂಟೆ ಬೆಳಗ್ಗೆಯಿಂದ 1 ಗಂಟೆ ಮಧ್ಯಾಹ್ನ ತನಕ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಹೋತ್ಸವ 2026 ಆಯೋಜಿಸಿದ್ದಾರೆ. ಭರತನಾಟ್ಯ, ಕೋಲಾಟ, ವಿಷ್ಣು ಸಹಸ್ರನಾಮ ಪಾರಾಯಣ, ಶ್ರೀ ರಾಘವೇಂದ್ರ ಸ್ವಾಮಿ ಅಷ್ಟೋತ್ತರ ಜಪ, ಭಜನೆಗಳು ಇದೆಲ್ಲ ಇದೆ. ನೀವು ಮರಿಬೇಡಿ. 30 ಆಗಸ್ಟ್ 2026 ಈಗ ನಮಗ್ ಗೊತ್ತಿರೋ ಪ್ರಕಾರ 1000ದಿಂದ 1500 ಜನ ತನಕ ಬರಬಹುದಂತೆ ಅವತ್ತಿನ ದಿನ. ಸೊ ಚೆನ್ನಾಗಿರುತ್ತೆ, ಹೋಗಿ 30ನೇ ತಾರೀಕು. ನಾವು ಶ್ರೀಮತಿ ಉಷಾ ಶ್ರೀನಿವಾಸ್ ಹಾಗೂ ಡಾಕ್ಟರ್ ಸಿಡ್ನಿ ಶ್ರೀನಿವಾಸ್ ಅವರ ಎಂಬಸಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ನಾವು ಮಾತಾಡ್ತಿದ್ವಿ. ಈಗ ಇನ್ನೊಂದಷ್ಟು ಜನ ಏನ್ ಹೇಳಿದಾರೆ ಅಂತ ಕೇಳೋಣ. ನಾನು ಶಿವರಾಮ್ ಮಾತಾಡ್ತಾ ಇರೋದು. ಭಾರತದ ಸ್ವಾತಂತ್ರ್ಯ ದಿನಾಚರಣೆ 80 ವರ್ಷ, ತುಂಬಾ ಸಂತೋಷ ಆಗುತ್ತೆ. ಈ ತರ ನಮ್ಮ ದೇಶ ವೃದ್ಧಿ ಮಾಡ್ತಾ ಇರೋದು ಎಲ್ಲ ಸಂತೋಷ ಆಗುತ್ತೆ. ಕೆಲವು ಸಲ ಅನ್ಸುತ್ತೆ 80 ವರ್ಷ ತುಂಬಾ
ಉದ್ದದ ಪೀರಿಯಡ್ ಅಂತ. ಕೆಲವು ಸಲ ಆಲ್ಸೋ ಅನ್ಸುತ್ತೆ 80 ವರ್ಷ ಒಂದು ಇಷ್ಟು ನಮ್ಮ ದೇಶದಷ್ಟು ದೊಡ್ಡ ದೇಶ ನೋಡಿದ್ರೆ 80 ವರ್ಷ ಏನೇನೋ ಅಲ್ಲ. ಅದಕ್ಕೆ ನೋಡಿದ್ರೆ ನಾವು ಸುಮಾರು ಪ್ರೋಗ್ರೆಸ್ ಮಾಡಿದೀವಿ ಅನ್ಸುತ್ತೆ. ಸ್ಪೆಷಲಿ 2014 ಇಂದ ನಮ್ಮ ದೇಶ ತುಂಬಾನೇ ಪಾಸಿಟಿವ್ ಆಗಿ ಒಂದು ಡೈರೆಕ್ಷನ್ ಹೋಗ್ತಾ ಇದೆ. ಒಂದು ಗುರಿ ಇದೆ, ಒಂದು ಈ ತರ ಏಳಿಗೆ ಅಂದ್ರೆ ಏನು ಅಂತ ನಮ್ಗೊಂದು ಡೆಫಿನೇಷನ್ ಸಿಕ್ಕಿದೆ. ಇದರಿಂದ ಸುಮಾರು ಆಸೆ ಉತ್ಪತ್ತಿ ಮಾಡುವಂತ ವಿಷಯ, ನಾವೆಲ್ಲರೂ ಸಂತೋಷ ಪಡಬೇಕಾಗಿರೋ ವಿಷಯ. ಇದರಿಂದ ಎಲ್ಲರಿಗೂ ನನ್ನ ಪರವಾಗಿ ತುಂಬಾ ಅಭಿನಂದನೆಗಳು. ಅಂಡ್ ಆಲ್ ದ ಬೆಸ್ಟ್ ಫಾರ್ ಅವರ್ ಓನ್ ಕಂಟ್ರಿ, ಫಾರ್ ಆಲ್ ಆಫ್ ಅಸ್, ಸೊ ದಟ್ ವಿ ಕ್ಯಾನ್ ಡೂ ಮಚ್ ಬೆಟರ್ ಇನ್ ಫ್ಯೂಚರ್. ಧನ್ಯವಾದಗಳು ಶ್ರೀ ಶಿವರಾಮ್ ಅವರಿಗೆ. 1947ಕ್ಕಿಂತ ಮುಂಚೆ ಹುಟ್ಟಿದ ಈ 2 ಸಂದರ್ಶನಗಳನ್ನ ಈಗ ಕೇಳಿ. ನಮಸ್ಕಾರ ಪಾರ್ವತಿ. ನಮಸ್ಕಾರ. ನಿಮ್ಗೆ ಇಂಡಿಪೆಂಡೆನ್ಸ್ ಡೇ ಅಲ್ಲಿ ಎಷ್ಟು ವಯಸ್ಸಿರ್ಬೋದು? ಪ್ರಾಬಬಲಿ 7 ವರ್ಷ ಇರ್ಬೋದು. ಇಂಡಿಪೆಂಡೆನ್ಸ್ ಡೇ ಸಮಾಚಾರ ಏನಾದ್ರೂ ಜ್ಞಾಪಕ ಇದೆಯಾ? ಇಲ್ಲ, ಇಂಡಿಪೆಂಡೆನ್ಸ್ ಡೇ ದಿವಸದ ಜ್ಞಾಪಕ ಇಲ್ಲ. ಬಟ್ ಪ್ರಯರ್ ಟು ದ್ಯಾಟ್ ಐ ಜಸ್ಟ್ ರಿಮೆಂಬರ್ ಒಂದ್ ಇನ್ಸಿಡೆನ್ಸ್ ಜ್ಞಾಪಕ ಇದೆ ಅಷ್ಟೇ. ಏನದು? ಐ ಥಿಂಕ್ ಆ ಟೈಮ್ನಲ್ಲಿ ಗ್ಯಾದರಿಂಗ್ ಎಲ್ಲ ಇಂಗ್ಲಿಷ್ ಪೀಪಲ್ ಅಲೋ ಮಾಡ್ತಾ ಇರ್ಲಿಲ್ಲ. ಅಂಡ್ ಇನ್ ಸ್ಪೈಟ್ ಆಫ್ ದಟ್ ಗ್ಯಾದರಿಂಗ್ ಮಾಡ್ತಾನೆ ಇದ್ರು. ಅಗೇನ್ಸ್ಟ್ ದಿ ಇಂಗ್ಲಿಷ್ ಪೀಪಲ್ ರಿಬೆಲ್ ಮಾಡ್ತಾ ಇದ್ರು. ಸೊ ದಟ್ ಈಸ್ ದ ಇನ್ಸಿಡೆನ್ಸ್ ನನ್ ಜ್ಞಾಪಕ ಇದೆ ಅಷ್ಟೇ. ಏನಾಯ್ತು ಆ ಟೈಮ್ನಲ್ಲಿ? ಅಟ್ ದ ಟೈಮ್ ನಾನು ಹೋಗ್ತಾ ಇದ್ದಿದ್ದು ಸ್ಕೂಲ್ ಹತ್ರ ದೇರ್ ವಾಸ್ ದೊಡ್ಡದು ಫೀಲ್ಡ್ ಇತ್ತು, ಅಲ್ಲಿ ಗ್ಯಾದರಿಂಗ್ ಇತ್ತು ಅವತ್ತು. ಸೊ ನಾನು ಕ್ಯೂರಿಯಸ್, 7 ವರ್ಷನ 8 ವರ್ಷದ ಹುಡುಗಿ ಅಲ್ಲ, ಕ್ಯೂರಿಯಸ್. ನಾನು ಹೋದೆ ನೋಡೋಣ ಇವನು ಏನ್ ಮಾತಾಡ್ತಾರೋ ಅಂತ. ಐ ವಾಸಂಟ್ ಕ್ಯೂರಿಯಸ್ ಅಬೌಟ್ ದ ಸ್ಪೀಚ್ ಮೇಲೆ ಇಂಟ್ರೆಸ್ಟ್ ಇರ್ಲಿಲ್ಲ, ನನ್ಗೇನು ಅರ್ಥ ಆಗ್ತಿರ್ಲಿಲ್ವಲ್ಲ. ಸೊ ನೋಡೋಣ ಅಂತ ಎಲ್ಲ ಹೋಗೋ ಜನಗಳ ಜೊತೆ ಹೋದೆ. ಸೊ ಎನಿವೇ ಅಲೋ ಅದು ಗ್ಯಾದರಿಂಗ್ ಎಲ್ಲ ಅಲೋ ಇಲ್ವಲ್ಲ, ಸ್ವಲ್ಪ ಸ್ಪೀಚ್ ಏನ್ ಮಾಡಿದ್ರು ಅಂತ ಜ್ಞಾಪಕ ಇಲ್ಲ ನಂಗೆ. ಏನ್ ಮಾತಾಡ್ತಾ ಇದ್ರು ಅದೆಲ್ಲ ಜ್ಞಾಪಕ ಇಲ್ಲ. ಬಟ್ ಸ್ವಲ್ಪ ಹೊತ್ತು ಆದ ತಕ್ಷಣ ದೇರ್ ವಾಸ್ ಎ ಪೊಲೀಸ್ ವ್ಯಾನ್ ಬಂತು. ಸೊ ಅಟ್ ದಟ್ ಟೈಮ್ ಅದು ಲಾಠಿ ಚಾರ್ಜ್ ಅಂತ, ಐ ಥಿಂಕ್ ದೇ ಯೂಸ್ ಟು ಬ್ರಿಂಗ್ ದೊಡ್ಡ ಲಾಠಿ ತಗೊಂಡ್ ಬರ್ತಾ ಇದ್ರು. ಜನಗಳನ್ನ ಹೊಡೆದು ಓಡಿಸ್ತಾ ಇದ್ರು ಅಲ್ಲಿಂದ. ಎಲ್ಲರೂ ಓಡಕ್ ಶುರು ಮಾಡಿದ್ರು. ನಾನು ಅವ್ರ ಜೊತೆ ಓಡಿ ಮನೆಗ್ ಬಂದೆ. ಅಷ್ಟೇ ಜ್ಞಾಪಕ ಇರೋದು. ನೀನೊಬ್ಳೇನಾ ಹೋಗಿದ್ದು? ತುಂಬಾ ಚಿಕ್ಕವಳಲ್ಲ, ನಮ್ಮ ಮನೆ ಹತ್ರನೇ ಸ್ಕೂಲು. ಆ ಸ್ಕೂಲಿನ ಮುಂದೆ ಇದ್ದಿದ್ದು ಫೀಲ್ಡ್ ಅಲ್ಲಿ ಗ್ಯಾದರಿಂಗ್ ಇದ್ದಿದ್ದು. ಸೊ ಅದರಿಂದ ನಾನೊಬ್ಳೆ ಹೋಗಿದ್ದೆ. ಅಷ್ಟೇ ನನ್ ಜ್ಞಾಪಕ ಇರೋದು. ಸೊ ತುಂಬಾ ಜನಕ್ಕೆ ಏಟ್ ಬಿತ್ತು. ಅಂಡ್ ಸೊ ಸಮ್ ಆಫ್ ದ ಕೆಲವು ಜನಗಳನ್ನೆಲ್ಲ ಕಲೆಕ್ಟ್ ಮಾಡಿದ್ದೆ, ಟುಕ್ ದೆಮ್ ಟು ಪ್ರಿಸನ್ ಆಲ್ಸೋ. ಬಟ್ ಐ ಜಸ್ಟ್ ರ್ಯಾನ್. ನಿಮ್ ತಂದೆ ಏನ್ ಮಾಡ್ತಾ ಇದ್ರು ಆ ಟೈಮ್ ನಲ್ಲಿ? ಹಿ ವಾಸ್ ಆಲ್ಸೋ ಒನ್ ಆಫ್ ದಿ ಈ ತರ ಗ್ಯಾದರಿಂಗ್ ಅಲ್ಲಿ ಹೋಗಿದ್ದಿರ್ಬೋದು. ಮೇ ಬಿ ಹಿ ಗಾಟ್ ಕಾಟ್ ವಿತ್ ದ ಪೊಲೀಸ್. ಸೊ ಐ ಥಿಂಕ್ ಪ್ರಾಬಬ್ಲಿ ಹಿ ಮೇ ಹ್ಯಾವ್ ಬೀನ್ ಇನ್ ದ ಪ್ರಿಸನ್ ಅಲ್ಲಿ ಇದ್ದಿರ್ಬೋದು. ಎಷ್ಟ್ ದಿನ ಅದೆಲ್ಲ ಜ್ಞಾಪಕ ಇಲ್ಲ. ಅದರದ್ದು ಸರ್ಟಿಫಿಕೇಟ್ ಇತ್ತು ಅವ್ರಿಗೆ. ಅವಾಗಿನ ಟೈಮಲ್ಲಿ ಎಲ್ಲಾರು ದೇ ಯೂಸ್ ಟು ಜಾಯಿನ್ ದಿಸ್ ಕೈಂಡ್ ಆಫ್ ಪ್ರೊಟೆಸ್ಟ್. ಸೊ ಅವರು ಹೋಗಿದ್ದಿರ್ಬೋದು. ಅದೆಲ್ಲ ಅವರೆಲ್ಲ ಏನು ಮಾತಾಡ್ಲಿಲ್ಲ ಅದೆಲ್ಲ. ಬಟ್ ಸರ್ಟಿಫಿಕೇಟ್ ಇದ್ದಿದ್ರಿಂದ ಸೊ ನಾವು ವಿ ವರ್ ಕಾಲ್ಡ್ ಪೊಲಿಟಿಕಲ್ ಸಫರರ್ಸ್ ಚಿಲ್ಡ್ರನ್. ಸೊ ವಿ ಗಾಟ್ ಸಮ್ ಸ್ಕಾಲರ್ಶಿಪ್, ಚಿಲ್ಡ್ರನ್ ಆಫ್ ಪೊಲಿಟಿಕಲ್ ಸಫರರ್ಸ್ ಅಂತ. ಸ್ಕಾಲರ್ಶಿಪ್ ಇನ್ ಸ್ಕೂಲ್. ಅಷ್ಟೇ ಜ್ಞಾಪಕ ಇರೋದು. ಇಂಡಿಪೆಂಡೆನ್ಸ್ ಡೇ ಆಸ್ ಸಚ್ ಜ್ಞಾಪಕ ಇಲ್ಲ, ಏನು ಜ್ಞಾಪಕ ಇಲ್ಲ. ಸೊ ಇಟ್ ವಾಸ್ ಅನದರ್ ಡೇ. ಆಗಿನ ಟೈಮಲ್ಲಿ ನಮ್ಗೇನು ಯಾರು ರೋಲ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಅದೆಲ್ಲ. ಏನಾದ್ರೂ ಸೆಲೆಬ್ರೇಷನ್ ಮಾಡ್ತಾ ಇರ್ಲಿಲ್ವಾ? ಸೊ ಓನ್ಲಿ ಅದಕ್ಕೆ ಮುಂಚೆ ಕಿಂಗ್ ಮಹಾರಾಜ ಮೈಸೂರು ಮಹಾರಾಜ ರೂಲ್ ಮಾಡ್ತಾ ಇದ್ದ ಟೈಮಲ್ಲಿ
ಅವ್ರದ್ದು ಬರ್ತ್ಡೇ ದಿವಸ ಎಲ್ಲಾ ಸ್ಕೂಲ್ಗಳಿಗೂ ಲಡ್ಡು ಎಲ್ಲ ಮಕ್ಕಳಿಗೆಲ್ಲ ಕಳಿಸ್ತಾ ಇದ್ರು. ಸೊ ವಿ ಯೂಸ್ ಟು ಹ್ಯಾವ್ ಎ ಸೆಲೆಬ್ರೇಷನ್ ಆ ದಿವಸ ಅಷ್ಟೇ. ಬಟ್ ನಾಟ್ ಇಂಡಿಪೆಂಡೆನ್ಸ್ ಡೇ ದಿವಸ ಏನೋ ಬಿಗ್ ಗ್ಯಾದರಿಂಗ್, ಫ್ಲಾಗ್ ಇಷ್ಟೆಲ್ಲ ಇರ್ತಾ ಇತ್ತು. ಬಟ್ ಐ ಡೋಂಟ್ ಥಿಂಕ್ ಇನ್ ಆಲ್ ದೋಸ್ ಥಿಂಗ್ಸ್. ಐ ಡೋಂಟ್ ರಿಮೆಂಬರ್ ಅಷ್ಟೇ. Thank you, Parvati, and happy Independence Day. Happy Independence Day, ರೇಣು. ನಮಸ್ಕಾರ. ನಾನು AL ಕೃಷ್ಣಯ್ಯರ್ ಅಂತ ಮೈಸೂರು ಮೆಡಿಕಲ್ ಕಾಲೇಜ್ ಗ್ರಾಜ್ಯುಯೇಟು. 1964ನೇ ಇಸ್ವಿಯಲ್ಲಿ ಗ್ರಾಜ್ಯುಯೇಟ್ ಆದಿದ್ದು. ದಿ ಎಂಡ್ ಆಫ್ ದ ಡೆಕೇಡ್ ಅಂತ ಹೇಳಬೇಕು. ಐ ಕೇಮ್ ಟು ಆಸ್ಟ್ರೇಲಿಯಾ ಬಿಕಾಸ್ ಐ ವಾಸ್ ಟ್ರೈಂಗ್ ಟು ಗೋ ಟು ಇಂಗ್ಲೆಂಡ್. And there was a gap between selection. So in the meantime, I got the call from Australian agent. So I came here towards the end of 67 ಅನ್ಸುತ್ತೆ. ಆಗಲಿಂದನೂ ಇಲ್ಲೇ ಇದ್ದು ನಾನು ಪ್ರಾಕ್ಟೀಸ್ ಮಾಡಿ ಈಗ ರಿಟೈರ್ ಆಗಿದ್ದೇನೆ. 4 ವರ್ಷದ 4 ವರ್ಷದ ಕೆಳಗಡೆ. ನಿಮ್ಮ ನೆನಪುಗಳು? ನಮ್ಮ ನೆನಪುಗಳು ಏನಂದರೆ, ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಮಗೆ ಏನು ಸ್ವಾತಂತ್ರ್ಯ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ನಮ್ಮ ಕಾಲದಲ್ಲಿ ಹೆಚ್ಚು ಮಾತಾಡಕೂಡದು, ಡಿಸಿಪ್ಲಿನ್ ಇರಬೇಕು ಅನ್ನೋದೇ ನಮ್ಮ ಧ್ಯೇಯ. ನಮಗೆ ಸ್ವಾತಂತ್ರ್ಯ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಫ್ರೀಡಮ್ ಮೂಮೆಂಟಲ್ಲಿ ಆಗ್ತಾಯಿದ್ದ ನಾವು ಮಾತಾಡ್ತಾ ಇದ್ರೆ, ವೈ ಆರ್ ದೇ ಕ್ವಾರ್ಲಿಂಗ್ ದೆಮ್ಸೆಲ್ವ್ಸ್ ಅಂತ ಹೇಳ್ತಾ ಇದ್ವಿ. ಇಂಡಿಪೆಂಡೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ನಮಗೆ ಒಂದು ಥರ ಫೀಲಿಂಗ್ ಹುಟ್ಟುತ್ತೆ. ಆದ್ದರಿಂದ ನಾನು ಇಂಡಿಯಾದಲ್ಲಿ 2 ಟರ್ಮು ಫಂಕ್ಷನಲ್ ಎನಾಟಮಿ ಹೇಳ್ಕೊಡ್ತಾ ಇದ್ದೆ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ. 3 years I was a lecturer in the University of New South Wales Medical School, teaching functional anatomy and physiology. ಅದಾದಮೇಲೆ ಇಂಗ್ಲೆಂಡಿಗೆ ಹೋಗಿ ಮುಗಿಸಿ ಬಂದಿದ್ದೇನೆ. ಇಲ್ಲಿ ಇರೋ ಫ್ರೀಡಮ್ಮು ನಮಗೆ ಇಂಡಿಯಾದಲ್ಲಿ ಇರಲಿಲ್ಲ. ಅಷ್ಟೇ ನನ್ನ ಇಂಪ್ರೆಷನ್ಸು. ಅಷ್ಟೇ, ನಾನು ಮಾತು ಮುಗಿಸ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಆನ್ ಆಪರ್ಚುನಿಟಿ. ಡಾಕ್ಟರ್ ಶ್ರೀನಿವಾಸ್ ಆ್ಯಂಡ್ ಮಿಸಸ್ ಉಷಾ ಶ್ರೀನಿವಾಸ್ ನಮಗೆ ಗೊತ್ತಿರೋರು ಪೈಕಿ ಇವರೊಬ್ಬರು ಭಾಳ ಮೈಸೂರಿನವರು, ಅದರಲ್ಲೂ ನಮ್ಮ ಹಾಸನದವರೇ ಆಗಿದ್ದಾರೆ. ಅಷ್ಟೇ ನಾನು ಹೇಳೋಕೆ ಬಯಸೋದು ಅಷ್ಟೇ. ಥ್ಯಾಂಕ್ ಯು. ಶ್ರೀಮತಿ ಪಾರ್ವತಿ ಹಾಗೂ ಶ್ರೀ ಕೃಷ್ಣ ಅರಸ್ ಅವರಿಗೆ ಧನ್ಯವಾದಗಳು. ಅವರು ಬಹಳನೇ ಭಾವಿಕರಾದರಲ್ಲಿ. ಈಗ ನಮ್ಮ ಸಿಡ್ನಿ ಕನ್ನಡ ವಾಣಿಯ ಶ್ರೀ ರಾಜ್ ನಟರಾಜನ್ ಅವರು ಏನಂತಾರೆ ಅಂತ ಕೇಳೋಣ. ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ನೋಡಿ, 80ನೇ ಸ್ವತಂತ್ರ ಭಾರತ ಹುಟ್ಟಿದ ಹಬ್ಬ ಆಗಲೇ ಬಂದ್ಬಿಟ್ಟಿದೆ. ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ಹೇಳೋಣ. ಇಲ್ಲೂ ಅಷ್ಟೇ ನಾವು ಬಹಳ ಅದ್ಧೂರಿಯಿಂದ ಸಿಡ್ನಿನಲ್ಲೇ ಮಾಡ್ತೀವಿ. ಈಗಾಗಲೇ ನಿಮ್ಮ ಮಹೇಶ್ ಅವರು ಬಹಳಷ್ಟು ನಮ್ಮ ಕನ್ನಡಿಗರ ಜೊತೆ ಮಾತಾಡಿ ಹಲವಾರು ಅವರ ಅನಿಸಿಕೆಗಳನ್ನ ತಂದಿದ್ದಾರೆ. ನನ್ನ ಅನಿಸಿಕೆ ಏನಂದ್ರೆ, ಎಲ್ಲರೂ ಹೇಳೋ ಹಾಗೆ ನಾವು ಭಾರತ ಬಿಟ್ಟು ಬಂದ್ರು ಭಾರತ ನಮ್ಮನ್ನು ಬಿಡಲ್ಲ. ಅದು ತುಂಬಾ ಜನ ಬಹಳ ವರ್ಷಗಳಿಂದ ಹೇಳ್ತಾ ಇದ್ದಾರೆ. ಅದು ಎಷ್ಟು ಬೇರೆ ದೇಶದಿಂದ ಬಂದಿದವರಿಗೂ ಅದೇ ರೀತಿಯಾದಂತಹ ಒಂದು ಭಾವನೆ ಇರುತ್ತೆ ಅನ್ನೋದು ಒಂದು ನನ್ನ ಮನಸ್ಸಿನಲ್ಲಿ ಇನ್ನೂ ಒಂದು ಪ್ರಶ್ನೆ ಉತ್ತರ ಸಿಕ್ಕಿಲ್ಲ. ನನಗೂ ಅನ್ಸುತ್ತೆ ಬೇರೆ ದೇಶದಿಂದ ಬಂದವ್ರಿಗೂ ಇದೇ ರೀತಿಯಾದಂಥ ಒಂದು ಭಾವನೆ ಇರುತ್ತೆ. ಆದರೆ ನಮಗೆ ಭಾರತದಿಂದ ಬಂದಂಥ ಒಂದು ಈ ನಂಟಸ್ತನ ಅದು ಯಾವತ್ತಿಗೂ ಹೋಗಲ್ಲ ಅಂತ ಅನ್ಸುತ್ತೆ. ಅದರಿಂದಾಗಿ ನಾವು ಎಂದೆಂದಿಗೂ ನಾವು ಭಾರತೀಯರೇನೆ ಎಲ್ಲೇ ಹೋದರೂ ಸಹ. ಆದರೆ ಆಸ್ಟ್ರೇಲಿಯಾಗೆ ಬಂದು ನಮ್ಮ ಕನಸುಗಳನ್ನೆಲ್ಲ ನಾವು ನನಸು ಮಾಡ್ಕೊಂಡಿದ್ದೀವಿ. ಅದರಿಂದ ನಮ್ಮ ಕರ್ಮಭೂಮಿ ಇದು. ಭಾರತ ಮಾತೃಭೂಮಿ. ಆದರೆ ಕೆಲವರು ಹೇಳ್ತಾರೆ ಪಿತೃಭೂಮಿ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನಿಮ್ಮ ತಂದೆ
ನಿಮಗೆ ನಿಮ್ಮ ಕನಸುಗಳನ್ನೆಲ್ಲ ನನಸು ಮಾಡಿದ್ರು ಅಂತ ಅಂದ್ಬಿಟ್ಟು, ಅದರಿಂದ ಕರ್ಮಭೂಮಿ ಅಂತ ಹೇಳಿ, ಮಾತೃಭೂಮಿ ಅಂತ ಹೇಳಿ ಆಸ್ಟ್ರೇಲಿಯಾ ಕಂಡ್ರು ನಮ್ಗೆ ಅಷ್ಟೇ ಅಕ್ಕರೆ ಮತ್ತು ಗರ್ವ. ಆದರೆ ಭಾರತ ನಮ್ಮ ಮಾತೃಭೂಮಿ ಯಾವತ್ತಿಗೂ. ಅದರಿಂದ ಮತ್ತೊಮ್ಮೆ ನಿಮಗೆಲ್ಲ ಭಾರತದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಬೀಳ್ಕೊಡ್ತಾ ಇದ್ದೀನಿ. ನಾನು ರಾಜ್ ನಟರಾಜನ್. ಧನ್ಯವಾದಗಳು ರಾಜ್ ಸರ್. ಈಗ ಇನ್ನೊಂದು ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರಿಸೋಣ. Are you interested in learning about what you can do to help those less fortunate in Sydney? Will to Live is a local, non-for-profit charity who assists those less fortunate by providing food and essential hygiene items to those living rough. You can help by volunteering your time to assist in the daily operation of their food truck, or by donating to their Cafe and Program Centre project, which will provide pathways for employment to those living below the poverty line. For more information, head to their website www.will2live, that's the number 2.org.au. Get ready to hit the road with Movin' and Groovin', your Thursday afternoon drive time show with Debbie M and Stevie B. Tune in every Thursday from 5 to 7 p.m. for the best classic rock from the 60s, 70s, 80s and beyond. Plus enjoy fun banter, exclusive artist interviews, your local gig guide and even traffic and weather updates to keep you moving and grooving. Thursdays 5 p.m. to 7 p.m. only on your local sound to the world. 2RRR 88.5 FM. ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. 1963ರಲ್ಲಿ ರತ್ನಗಿರಿ ರಹಸ್ಯ ಚಲನಚಿತ್ರ, ಸಂಗೀತ GK ವೆಂಕಟೇಶ್ ಅವರದು, ಸಾಹಿತ್ಯ ಕೆ ಪ್ರಭಾಕರ ಶಾಸ್ತ್ರಿ, ಹಾಡಿದವರು ಎಸ್ ಜಾನಕಿ ಹಾಗೂ PB ಶ್ರೀನಿವಾಸ್. ಈ ಹಾಡು ಈಗ ಕೇಳನ್ವೆ.
ಅಂಬಾಲೆ ನಿಲ್ಲೆ ಅಂಬಾಲೆ ನಿಲ್ಲೆ ಅಂಬಾಲೆ. ಇವತ್ತು ಸಾಹುಕಾರ ಜಾನಕಿ ಅವರು ಪಿಕ್ಚರೈಸ್ ಆಗಿರೋ ಹಾಡುಗಳನ್ನ ನಾನು ಹುಡುಕ್ತಾ ಇದ್ದೆ. ಸೊ ಅದು ಹುಡುಕ್ಬೇಕಾದ್ರೆ ನಾನೊಂದು ಮೆಸೇಜ್ ಕಳಿಸಿದೆ. ಸೊ ಶ್ರೀ ನಾಗಶೈಲ, ಶ್ರೀಮತಿ ಪುಷ್ಪಾ ದೀಕ್ಷಿತ್, ಶ್ರೀಮತಿ ಪುಷ್ಪಾ ಜಗದೀಶ್ ಆಂಟಿ ಹಾಗೂ ಶ್ರೀಮತಿ ರೇಖಾ ಶಶಿಕಾಂತ್ ಅವರಿಗೆ ಧನ್ಯವಾದಗಳು. ಅವ್ರು ಸಜೆಸ್ಟ್ ಮಾಡಿದ್ರು ಹಾಡುಗಳನ್ನ. ಇದೊಂದು 2-3 ಹಾಡು. ಅದೇ ಈ ಹಳೆ ಹಾಡುಗಳನ್ನ ಕೇಳ್ತಾ ಇದ್ರೆ ಈ ಹೊಸ ಹಾಡುಗಳು ಈಗೀಗ ಬರೋ ಹಾಡುಗಳಿಗಿಂತ ರಸಿಕತೆ ಹಳೆ ಹಾಡಲ್ಲೇ ಇನ್ನೂ ಜಾಸ್ತಿ ಇತ್ತೇನೋ ಅಂತ ಅನ್ಸುತ್ತೆ. ಖಂಡಿತ ಖಂಡಿತ. ಈ ತರ ಅರ್ಥಭರಿತವಾಗಿರೋ ಹಾಡುಗಳು, ಇಷ್ಟು ಮೆಲೋಡಿಯಸ್ ಆಗಿರೋ ಹಾಡುಗಳು ಈಗ ಬರೋದೇ ಇಲ್ಲ. ಸುಮ್ಮನೆ ಕಿರ್ಚಾಡ್ತಾ ಇರ್ತಾರೆ ಈಗೀಗ ಬರೋ ಹಾಡಲ್ಲಿ. ಅದೊಂದೇ ಅಲ್ಲ, ಆಗ ಮೇ ಬಿ ಎಲ್ಲ ಬ್ಯಾಂಡ್ ಎಲ್ಲ ಅದು ಮ್ಯೂಸಿಕ್ ಅಷ್ಟೇ ಚೇಂಜ್ ಆಗಿದೆ, ಮಾಡರ್ನ್ ಮ್ಯೂಸಿಕ್. ಅದು ನಾವು ಆ ಕಾಲದವರೇ ನೋಡಿ, ಅದಕ್ಕೆ ನಮ್ಗೆ ಅದೇ ಹಿಡಿಸುತ್ತೋ ಏನೋ ಗೊತ್ತಿಲ್ಲ ನಮಗೆ. ಖಂಡಿತ. ಹಾಗೂ ವ್ಯಕ್ತಿ ವಿಶೇಷ ನೀವು ಹೇಳಿದ್ರಿ 15 ಆಗಸ್ಟ್ 1947 ಹಾಗೂ ಒಂದು ವಿಶೇಷ ದಂಪತಿಗಳ ಬಗ್ಗೆ ನೀವು ಮಾತಾಡ್ತೀರಾ ಅಂತ. ಹೌದು. ಸೊ ಅದು ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ಪ್ರೋಗ್ರಾಮ್ ಇಂಟ್ರೊಡಕ್ಷನ್ ಪ್ಲೇ ಮಾಡೋಣ. ಒಬ್ಬ ವ್ಯಕ್ತಿ, ಒಂದು ಸಾಧನೆ, ಒಂದು ಸ್ಫೂರ್ತಿ. ಸಿಡ್ನಿ ಕನ್ನಡ ವಾಣಿಯಲ್ಲಿ ಈ ವಾರದ ವ್ಯಕ್ತಿ ವಿಶೇಷ. ವ್ಯಕ್ತಿ ವಿಶೇಷ ಮಾತಾಡೋಕ್ಕಿಂತ ಮುಂಚೆ ಮೊದಲೇ ಕೇಳಿದ್ದ ಕ್ವಿಜ್ ಪ್ರಶ್ನೆ 15ನೇ ಆಗಸ್ಟ್ 1947ನೇ ದಿನ, ಅದೇ ದಿನದಲ್ಲಿ ಹುಟ್ಟಿದ 47 ಅದೇ 15/8/1947 ಆ ದಿನನೇ ಹುಟ್ಟಿರೋ ಅಭಿನೇತ್ರಿ, ಪ್ರಸಿದ್ಧ ಅಭಿನೇತ್ರಿ, ಹಿಂದಿ ಅಭಿನೇತ್ರಿ ಯಾರು ಅಂತ. ಅದಕ್ಕೆ ಉತ್ತರ ರಾಖಿ. ರಾಖಿ ಇನ್ನೂ ಇದಾರೆ ಅವರು. ಪ್ರಸಿದ್ಧ ಅಭಿನೇತ್ರಿನೇ ಹೌದು ಅವರು. ನಮಸ್ಕಾರ ಶ್ರೋತೃಗಳೇ, ನಾನು ಶಶಿಕಾಂತ ಮಾತಾಡ್ತಾ ಇರೋದು. ಆಗಸ್ಟ್ ತಿಂಗಳು ಅಂದರೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯದ ಸಂಭ್ರಮ. ಅದಲ್ಲದೆ ನಮ್ಮ ಕರ್ನಾಟಕಕ್ಕೆ ಇಂದು ಮತ್ತೊಂದು ವಿಶೇಷವಾದ ಸಂಭ್ರಮದ ಸಮಯ. ಏಕೆಂದರೆ ನಮ್ಮ ನಾಡಿನ ಕೀರ್ತಿಯನ್ನು ಜಗತ್ತಿನಾದ್ಯಂತ ಪಸರಿಸಿದ ಸರಳತೆಗೆ ಮತ್ತೊಂದು ಹೆಸರಾದ ಆದರ್ಶ ದಂಪತಿ NR ನಾರಾಯಣಮೂರ್ತಿ ಮತ್ತು ಸುಧಾಮೂರ್ತಿಯವರ ಜನ್ಮದಿನದ ಸಮಯ. 19ನೇ ಆಗಸ್ಟ್ ಸುಧಾಮೂರ್ತಿಯವರ ಜನ್ಮದಿನ, 20ನೇ ಆಗಸ್ಟ್ ನಾರಾಯಣಮೂರ್ತಿಯವರ ಜನ್ಮದಿನ. ಈ ಸಂದರ್ಭದಲ್ಲಿ ಈ ಶ್ರೇಷ್ಠ ಹಸ್ತಿಗಳು ನಮ್ಮ ಸಮಾಜ, ಉದ್ಯಮ ರಂಗ, ಕನ್ನಡ ನಾಡು ಮತ್ತು ನುಡಿಗೆ ನೀಡಿದ ಅಪಾರ ಕೊಡುಗೆಗಳನ್ನು ನೆನೆಯುವ ಪ್ರಯತ್ನ ಇಂದಿನ ನಮ್ಮ ಈ ವ್ಯಕ್ತಿ ವಿಶೇಷ ಕಾರ್ಯಕ್ರಮ. ಗೆಳೆಯರೇ, 1981ರಲ್ಲಿ ಕೇವಲ 10,000 ರೂಪಾಯಿ ಬಂಡವಾಳದೊಂದಿಗೆ ಆರಂಭವಾದ ಒಂದು ಸಣ್ಣ ಕನಸು ಇಂದು ಜಗತ್ತೇ ತಿರುಗಿ ನೋಡುವ ಇನ್ಫೋಸಿಸ್ ಎಂಬ IT ಉದ್ಯಮ ಬೃಹತ್ ಸಾಮ್ರಾಜ್ಯವಾಗಿ ಬೆಳೆದು ನಿಂತಿದೆ. ಆ ಕನಸಿನ ರೂವಾರಿ NR ನಾರಾಯಣಮೂರ್ತಿಯವರು. ಮೈಸೂರಿನಲ್ಲಿ ಜನಿಸಿ IITಯಲ್ಲಿ ಪದವಿ ಪಡೆದ ನಾರಾಯಣಮೂರ್ತಿಯವರು ಭಾರತೀಯ IT ರಂಗದ ಪಿತಾಮಹ, ಭೀಷ್ಮ ಅನ್ನಬಹುದು. ಭಾರತ ಎಂದರೆ ಬಡತನದ ದೇಶ ಎಂಬ ಭಾವನೆ ಜಗತ್ತಿನಲ್ಲಿತ್ತು. ಆದರೆ ನಾವು ತಂತ್ರಜ್ಞಾನದಲ್ಲಿ ಜಗತ್ತನ್ನೇ ಮುನ್ನಡೆಸಬಲ್ಲೆವು ಎಂದು ನಿರೂಪಿಸಿದವರು ಮೂರ್ತಿಯವರು. ಅದಲ್ಲದೆ ವ್ಯಾಪಾರ ಎಂದರೆ ಕೇವಲ ಲಾಭವಲ್ಲ, ಅದು ಪಾರದರ್ಶಕತೆ, ಪ್ರಾಮಾಣಿಕತೆ ಮತ್ತು ನೀತಿ ನಿಯಮಗಳ ಮೇಲೆ ನಿಲ್ಲಬೇಕು ಎಂದು ಭಾರತಕ್ಕೆ ಅಲ್ಲದೆ ಇಡೀ ಜಗತ್ತಿಗೆ ಮೂರ್ತಿಯವರು ತೋರಿಸಿಕೊಟ್ಟರು. ಲಕ್ಷಾಂತರ ಯುವಕ ಯುವತಿಯರಿಗೆ ಗೌರವಾನ್ವಿತ ಉದ್ಯೋಗ ನೀಡಿ ಭಾರತದ ಮಧ್ಯಮ ವರ್ಗದ ಜನರ ಬದುಕಿನ ಗುಣಮಟ್ಟವನ್ನು ಎತ್ತಿ ಹಿಡಿದರು. ನಾರಾಯಣ್ ಮೂರ್ತಿಯವರು ಇನ್ಫೋಸಿಸ್ ಪ್ರಧಾನ ಕಚೇರಿಯನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸುವ ಮೂಲಕ ನಮ್ಮ ಬೆಂಗಳೂರನ್ನು ಭಾರತದ ಸಿಲಿಕಾನ್ ವ್ಯಾಲಿ ಮಾಡಲು ಮುಖ್ಯ ಕಾರಣರಾದರು. ಇಂದು ಕರ್ನಾಟಕಕ್ಕೆ ಲಕ್ಷಾಂತರ ಕೋಟಿ ರೂಪಾಯಿ ಹೂಡಿಕೆ ಬರಲು ಇವರ ಈ ಅಡಿಪಾಯವೇ ಕಾರಣ. ಉದ್ಯಮದಲ್ಲಿ ನಾರಾಯಣಮೂರ್ತಿ ಸಾಧನೆ ಮಾಡಿದರೆ ಸಮಾಜ ಸೇವೆಯಲ್ಲಿ ಬೆಳಕಾದವರು ಶ್ರೀಮತಿ ಸುಧಾಮೂರ್ತಿ. ಟೆಲ್ಕೋ ಕಂಪನಿಯ ಪ್ರಥಮ ಮಹಿಳಾ ಎಂಜಿನಿಯರ್ ಆಗಿ ವೃತ್ತಿ ಜೀವನ ಆರಂಭಿಸಿದ ಸುಧಾಮೂರ್ತಿಯವರು ಇನ್ಫೋಸಿಸ್ ಫೌಂಡೇಶನ್ ಮೂಲಕ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ತಲುಪಿದರು. ಸುಧಾ ಅವರು ಸಾವಿರಾರು ಸರ್ಕಾರಿ ಶಾಲೆಗಳಿಗೆ ಕಂಪ್ಯೂಟರ್, ಹೊಸ ಕೊಠಡಿಗಳು ಮತ್ತು ಲಕ್ಷಾಂತರ ಪುಸ್ತಕಗಳನ್ನು ತಲುಪಿಸಿದ್ದಾರೆ. ಅದಲ್ಲದೆ ಆಸ್ಪತ್ರೆಗಳಿಗೆ ಆಧುನಿಕ ಉಪಕರಣಗಳು, ಉಚಿತ ವೈದ್ಯಕೀಯ ಶಿಬಿರಗಳು ಹಾಗೂ ಮನೆ ಮನೆಗಳಿಗೆ ಆಸರವಾಗುವ
ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಸುಧಾ ಅವರು ಪ್ರಕೃತಿ ವಿಕೋಪದ ವೇಳೆಯಲ್ಲಿ ಕೂಡ ನೆರವು ನೀಡಿದ್ದಾರೆ. ನೆರೆ ಸಂತ್ರಸ್ತರಿಗೆ ಕೋವಿಡ್ ಸಮಯದಲ್ಲಿ ಬಡವರಿಗೆ ಧಾವಿಸಿ ಬಂದ ಕರುಣಾಮಯಿ ಇವರು. ಇವರ ನಿಸ್ವಾರ್ಥ ಸೇವೆಗೆ ಭಾರತ ಸರ್ಕಾರ ಪದ್ಮಶ್ರೀ ಹಾಗೂ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ. ಶ್ರೋತೃಗಳೇ, ನಾರಾಯಣಮೂರ್ತಿ ಮತ್ತು ಸುಧಾಮೂರ್ತಿ ಅವರ ಹೃದಯದಲ್ಲಿ ಕನ್ನಡ ನಾಡು ನುಡಿಯ ಬಗ್ಗೆ ಇರುವ ಪ್ರೀತಿ ಅಪಾರ. ಸುಧಾಮೂರ್ತಿಯವರು ಕೇವಲ ಸಮಾಜ ಸೇವಕಿಯಷ್ಟೇ ಅಲ್ಲ, ಅದ್ಭುತ ಲೇಖಕಿ ಕೂಡ ಹೌದು. ಡಾಲರ್ ಸೊಸೆ, ಮಹಾಶ್ವೇತೆ, ಸಾಮಾನ್ಯರಲ್ಲಿ ಅಸಾಮಾನ್ಯರು ಮುಂತಾದ 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ಕನ್ನಡದಲ್ಲಿ ಬರೆದಿದ್ದಾರೆ. ಅವರ ಸರಳ ಶೈಲಿಯ ಕಥೆಗಳು ಪ್ರತಿಯೊಬ್ಬ ಕನ್ನಡಿಗನ ಮನೆಯನ್ನು ತಲುಪಿವೆ. ಕರ್ನಾಟಕದ ಹಳ್ಳಿಗಳ ಶಾಲೆಗಳಲ್ಲಿ ಸುಮಾರು 70,000ಕ್ಕೂ ಹೆಚ್ಚು ಗ್ರಂಥಾಲಯಗಳನ್ನು ಸ್ಥಾಪಿಸಿದ ಕೀರ್ತಿ ಸುಧಾ ಅವರಿಗೆ ಸಲ್ಲುತ್ತದೆ. ಅಷ್ಟೇ ಅಲ್ಲದೆ ಈ ದಂಪತಿಗಳ ಪುತ್ರಿ ಅಕ್ಷತಾ ಮೂರ್ತಿ ಅವರು ಯುನೈಟೆಡ್ ಕಿಂಗ್ಡಮ್ನ ಪ್ರಥಮ ಮಹಿಳೆ ಎಂದರೆ ಪ್ರಧಾನಮಂತ್ರಿಯ ಮಡದಿಯಾದ ವಿಚಾರ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ. ಅಕ್ಷತಾ ಅವರು ತಮ್ಮ ತಂದೆ ತಾಯಿ ಹೇಳಿಕೊಟ್ಟ ಆದರ್ಶಗಳನ್ನು ಪಾಲಿಸುತ್ತಿರುವುದು ನಮ್ಮ ಸಮಾಜಕ್ಕೆ ಒಂದು ಬಹಳ ದೊಡ್ಡ ಉದಾಹರಣೆ ಮತ್ತು ಮಾದರಿ. ಇಷ್ಟೆಲ್ಲ ಸಾಧನೆ ಮಾಡಿದರೂ ಇವರ ಸರಳತೆ ಮೆಚ್ಚುವಂತಹದು. ಕೋಟಿ ಆಸ್ತಿ ಇದ್ದರೂ ಸಾಮಾನ್ಯ ಸೀರೆ ಉಟ್ಟು ಸರಳವಾಗಿ ಮಾತನಾಡುವ ಸುಧಾಮೂರ್ತಿಯವರು ಮತ್ತು ಶಿಸ್ತು ಸಂಯಮಕ್ಕೆ ಹೆಸರಾದ ನಾರಾಯಣಮೂರ್ತಿಯವರು ನಮ್ಮೆಲ್ಲರಿಗೂ ಜೀವನ ಪಾಠ. ಅವರು ಯುವ ಜನತೆಗೆ ನೀಡುವ ಮುಖ್ಯ ಸಂದೇಶಗಳು ಏನೆಂದರೆ, ಮೊದಲನೇದಾಗಿ ಕಠಿಣ ಪರಿಶ್ರಮ, ಯಶಸ್ಸಿಗೆ ಯಾವುದೇ ಕಿರುದಾರಿ ಅಥವಾ ಶೀಘ್ರ ಮಾರ್ಗ ಅಂದರೆ ಶಾರ್ಟ್ಕಟ್ ಇಲ್ಲ. ಎರಡನೇದಾಗಿ ಸರಳತೆ, ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಿಮ್ಮ ಬೇರುಗಳನ್ನು ಸಂಸ್ಕೃತಿಯನ್ನು ಮರೆಯಬೇಡಿ. ಮೂರನೆಯದಾಗಿ ಸಾಮಾಜಿಕ ಹೊಣೆಗಾರಿಕೆ, ಸಮಾಜ ನಿಮಗೆ ನೀಡಿದ್ದರಲ್ಲಿ ಒಂದಿಷ್ಟನ್ನಾದರೂ ಸಮಾಜಕ್ಕೆ ಮರಳಿ ನೀಡಿ. ಹೌದು ಶ್ರೋತೃಗಳೇ, ಇಂತಹ ಮಹಾನ್ ವ್ಯಕ್ತಿಗಳು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಜಗತ್ತಿಗೆ ಮಾದರಿಯಾಗಿರುವುದು ನಮ್ಮ ಹೆಮ್ಮೆ. ಈ ಆದರ್ಶ ದಂಪತಿಗಳಿಗೆ ನಾವೆಲ್ಲರೂ ಒಟ್ಟಾಗಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರೋಣ. ಅವರಿಗೆ ಆಯುಷ್ಯ ಆರೋಗ್ಯ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ. ಈ ನಮ್ಮ ಸಿಡ್ನಿ ಕನ್ನಡವಾಣಿ ಕಾರ್ಯಕ್ರಮದ ವ್ಯಕ್ತಿ ವಿಶೇಷವನ್ನು ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್, ಬಹಳ ಚೆನ್ನಾಗಿತ್ತು. ಧನ್ಯವಾದಗಳು. ಸೊ ಇನ್ಫೋಸಿಸ್ ಅಂದರೆ ಎಲ್ಲರಿಗೂ ಒಂದು ಕತೆ ಇದ್ದೇ ಇದೆ. ಬೆಂಗಳೂರಲ್ಲಿರೋರಿಗೆ, ಇಲ್ಲ ನಮ್ಗೆ ಯಾರೋ ಗೊತ್ತಿದ್ರು ಅವರು ಕೆಲಸ ಮಾಡಬೇಕಾಗಿತ್ತು, ಇಲ್ಲ ಡ್ರೈವರ್ಗೆ ಶೇರ್ಗಳು ಕೊಟ್ಟರು ಅವ್ರು ಕೋಟ್ಯಾಧಿಪತಿಗಳಾದರು ಅಂತ. ಸೊ ಇನ್ಫೋಸಿಸಿಂದ ಈಗ ನಾವು ಐ ಟಿಲೇ ಕೆಲಸ ಮಾಡ್ತಿರೋದು. ನಾವು ದೇಶ ಬಿಟ್ಟು ಬಂದಾಗ 1998 ಐ ಟಿ ನಾವು ಶುರು ಮಾಡಿದ್ದು. ಆಗ ಇನ್ಫೋಸಿಸ್ ಇದ್ದಿದ್ದೆ. ಇನ್ಫೋಸಿಸ್ ಇತ್ತು, ಆರಕಲ್ ಇತ್ತು, TCS, ಹಲವಾರು ಕಂಪನಿಗಳಿತ್ತು. ಐ ಥಿಂಕ್ ಇನ್ಫೋಸಿಸ್ ಪ್ರಾಬಬ್ಲಿ ಓಪನ್ಡ್ ಅಪ್ ದ ವರ್ಲ್ಡ್ ಫಾರ್ ಇಂಡಿಯಾ ಅಂತ ಹೇಳ್ಬೋದು. ಹೌದು, ಅದು ಅಲ್ಲದೆ ಪೂರ್ತಿ ನೀವು ಯಾವ ದೇಶಕ್ಕೆ ಹೋಗಿ ನೋಡಿದ್ರು, ಇಂಗ್ಲಿಷ್ ಮಾತಾಡೋ ಅಂತ ಯಾವ ದೇಶದಲ್ಲಿ ಹೋಗಿ ನೋಡಿದ್ರು ಇನ್ಫೋಸಿಸ್ನ ಅವ್ರ ಒಂದು ಆಫೀಸ್ ಇದ್ದೇ ಇದೆ ಅಂತ ಕಾಣಿಸುತ್ತೆ. ಇವಾಗ ಇಲ್ಲೂ ಸಿಡ್ನಿಲೂ ಇದೆ, ಸಿಡ್ನಿಲಿದೆ, ಮ್ಯಾಸಿವ್ ಫುಟ್ ಪ್ರಿಂಟ್. ಹಾಗೂ ಅದೇ ನಾನು ನೀವು ಹೇಳ್ತಾ ಇದ್ರಲ್ಲ 1947 ರಾಕಿ ಅವರು ಹುಟ್ಟಿದ್ರು 15 ಆಗಸ್ಟ್ ಅಂತ. ಈಗ ನಾನು ಕೆಲವು ವರ್ಷಗಳಿಂದ ಒಬ್ಬರನ್ನ ಇಂಟರ್ವ್ಯೂ ಮಾಡಕ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಅವ್ರದ್ದು ಅಷ್ಟೇ, ಅವ್ರ ಬಿಸ್ನೆಸ್ ಅವ್ರು ಶುರು ಮಾಡಿದ್ದು 1947. ಈಗ 80 ವರ್ಷದಿಂದ ಅವರನ್ನು ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ನಮ್ಮ ಬೆಂಗಳೂರವರು, ಕನ್ನಡಿಗರು. ಅವ್ರ ವಯಸ್ಸು ಎಷ್ಟು ಸ್ವಾಮಿ? ಇಲ್ಲ, ಅವ್ರದ್ದು ಥರ್ಡ್ ಜನರೇಷನ್ ಇದಾಗಿದೆ. ಸೊ ಜನರೇಷನ್ 1 and 2 ಇಲ್ಲಿ ಸಿಡ್ನಿಲಿ ನಡೆಸ್ಕೊಂಡು, ಇಲ್ಲ ಬೆಂಗಳೂರಲ್ಲಿ. ಅದು ಯಾವ ಶುಭಮ್ ಅಂಗಡಿ ಹೇಳ್ತಾ ಇದ್ದಾರೆ? ಇಲ್ಲ, ಪ್ರಾಪರ್ ಆಂಟ್ರಪ್ರನರ್ಸ್, ಇಂಡಸ್ಟ್ರಿಯಲಿಸ್ಟ್ ಅಂತ ಹೇಳ್ಬೋದು. ಅವ್ರನ್ನ ಅದೇ ಸಮಯ ಕೇಳ್ತಾ ಇದ್ದೀನಿ, ನೋಡೋಣ ಬರುವ ತಿಂಗಳುಗಳಲ್ಲಿ ಆಗ್ಬಹುದೇನೋ ಅಂತ. ಈ ನಾರಾಯಣ ಮೂರ್ತಿ ವಿಚಾರನ ಯಾರೋ ಒಬ್ರು ಪತ್ರಿಕೆಯಲ್ಲಿ ಬರೆದಿದ್ರು ಅನ್ಸತಿ. ಅವ್ರ ಪಕ್ಕದಲ್ಲಿ ಕೂತಿರೋರು ನಾರಾಯಣ ಮೂರ್ತಿ ಅಂತ ಗೊತ್ತೇ ಆಗಿರ್ಲಿಲ್ಲ. ನೋಡಿದ ಮೇಲೆ ಗೊತ್ತಾಯ್ತಂತೆ ಅವ್ರು ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರಂತೆ. ಎಕಾನಮಿ ಕ್ಲಾಸ್ ಅಲ್ಲಿ ಹೋಗ್ತಾ ಇದ್ರಂತೆ ಬೆಂಗಳೂರಿಂದ ಮುಂಬೈಗೆ. ನೀವು ಎಕಾನಮಿ ಕ್ಲಾಸ್ ಅಲ್ಲಿ ಹೋಗ್ತಾ ಇದ್ದೀರಲ್ಲ ಸರ್, ಇಷ್ಟು ದೊಡ್ಡ ಹಸ್ತಿ ನೀವು ಅಂತ ಕೇಳಿದ್ರೆ ಅವ್ರು ಹೇಳಿದ್ರಂತೆ, ಏನು ಎಕಾನಮಿ ಕ್ಲಾಸ್ ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಕೂತ್ಕೊಂಡ್ರೆ ಬೇಗ ಹೋಗ್ಬೋದಾ ಮುಂಬೈಗೆ ಅಂತ ಕೇಳಿದ್ರಂತೆ. ಅದೇ ಅಷ್ಟೇ ಹೊತ್ತಾಗತ್ತಲ್ವಾ, ಏನು ಉಪಯೋಗ ಫಸ್ಟ್ ಕ್ಲಾಸ್ ಅಲ್ಲಿ ಹೋಗಿ ಅಂತ ಕೇಳಿದ್ರಂತೆ. ಹೌದು. ಸೊ ಇವ್ರು ಸುಧಾಮೂರ್ತಿ ಅವ್ರದ್ದು ಬಹಳ ಕಥೆಗಳಿದೆಯಲ್ಲ. ಯಾರೋ ಕೇಳಿದ್ರು, ನೀವು ಯಾಕೆ ಬಿಸ್ನೆಸ್ ಕ್ಲಾಸ್ ಲೈನ್ ಅಲ್ಲಿ ನಿಂತಿದ್ದೀರಾ ಅನ್ಬಿಟ್ಟು ಅಂತ. ಲಾಟ್ ಆಫ್ ಸ್ಟೋರೀಸ್.
ಇವತ್ತಿನ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪುಷ್ಪಾ ದೀಕ್ಷಿತ್ ಅವರು ಹಾಗೂ ನಮ್ಮ ಸಹಜ ನಟ ದತ್ತಣ್ಣ ಅಂಕಲ್ ಅವರಿಗೆ, ಶ್ರೀಮತಿ ಲಕ್ಷ್ಮೀ ಶೇಖರ್, ಶ್ರೀಮತಿ ಗೀತಾ ಗೋಪಿನಾಥ್, ಶ್ರೀ ಜಗದೀಶ್ ಸೂರಿ, ಆಹಾರ ಮೇಳ ಬಗ್ಗೆ ಸಿಡ್ನಿ ಕನ್ನಡ ತರಂಗ ಅವರ ಶ್ರೀಮತಿ ಅನುಷಾ ರಮೇಶ್ ಅವರಿಗೆ, ಹಾಗೂ ಶ್ರೀ ಶಿವರಾಮ್, ಶ್ರೀಮತಿ ಪಾರ್ವತಿ, ಶ್ರೀ ಕೃಷ್ಣರಸ್, ಶ್ರೀ ರಾಜ್ ನಟರಾಜನ್ ಹಾಗೂ ಶ್ರೀ ಶಶಿಕಾಂತ್ ಅವರಿಗೆ ಧನ್ಯವಾದಗಳು. ಮುಂದಿನ ವಾರದ ಕಾರ್ಯಕ್ರಮ ಕೇಳಲು ಮರೆಯಬೇಡಿ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ನಾನು ಮಹೇಶ್. ನಾನು ಶಶಿಕಾಂತ್. ಧನ್ಯವಾದಗಳು. ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ, ಮೋರ್ ಇಂಪಾರ್ಟೆಂಟ್ಲಿ ಕನ್ನಡಿಗರನ್ನ ಬೆಂಬಲಿಸಿ ಹಾಗೂ ಕನ್ನಡಿಗರನ್ನ ಬೆಳೆಸಿ. ಅದು ಕನ್ನಡಿಗರು ಅಂತ ಹೇಳ್ಕೊಳ್ಳಿ ಮೊದಲು ಸೆನ್ಸಸ್ ಅಲ್ಲಿ. ಅಬ್ಸಲ್ಯೂಟ್ಲಿ, ಅದು ಖಂಡಿತ. ಮತ್ತೆ ಮರಿಬೇಡಿ, ಮುಂದಿನ ವಾರ 30 ಆಗಸ್ಟ್ 2026 ಶ್ರೀ ಕೃಷ್ಣ ವೃಂದಾವನ ಸಿಡ್ನಿ ಅವರು ಶ್ರೀ ವೆಂಕಟೇಶ್ವರ ದೇವಸ್ಥಾನ ಹೆಲ್ನ್ಸ್ಬರ್ಗ್ ಅಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನೆ ಮಹೋತ್ಸವ 2026 ಆಯೋಜಿಸಿದ್ದಾರೆ. 1000ದಿಂದ 1500 ಜನ ಇರ್ತಾರಂತೆ. ಬಹಳನೇ ಚೆನ್ನಾಗಿರುತ್ತೆ. ಹೋಗಿ ಭರತನಾಟ್ಯ, ಕೋಲಾಟ, ವಿಷ್ಣು ಸಹಸ್ರನಾಮ ಪಾರಾಯಣ, ಶ್ರೀ ರಾಘವೇಂದ್ರ ಅಷ್ಟೋತ್ತರ ಜಪ, ಭಜನೆಗಳು ಇದೆಲ್ಲ ಇದೆ. ಮರಿಬೇಡಿ. 30 ಆಗಸ್ಟ್ 2026. ಈಗ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ಮಹೇಶ್. ನಾನು ಶಶಿಕಾಂತ್. ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು. ಧನ್ಯವಾದಗಳು. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಜಯ ಭೇರಿ ನಾವಾದವೆನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಜಯ ಭೇರಿ ನಾವಾದವೆನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಗೆಳೆತನದ ವರದ ಹಸ್ತ ನೀಡಿ ಬನ್ನಿ, ಮೊಳತಿರುವ ಭೇದಗಳ ಬಿಟ್ಟು ಬನ್ನಿ. ಗೆಳೆತನದ ವರದ ಹಸ್ತ ನೀಡಿ ಬನ್ನಿ, ಮೊಳತಿರುವ ಭೇದಗಳ ಬಿಟ್ಟು ಬನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಜಯ ಭೇರಿ ನಾವಾದವೆನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಒಂದು ತಾಯಿಯ ಮಡಿಲ ಮಕ್ಕಳೆನ್ನಿ, ಒಂದು ತಾಯಿಯ ನುಡಿಯ ನುಡಿವೆನ್ನಿ. ಒಂದು ತಾಯಿಯ ಮಡಿಲ ಮಕ್ಕಳೆನ್ನಿ, ಒಂದು ತಾಯಿಯ ನುಡಿಯ ನುಡಿವೆನ್ನಿ. ಕೀಳು ನಾವೆಂಬವರ ಕಣ್ತೆರೆಯರೆನ್ನಿ, ಕೀಳು ನಾವೆಂಬುವರ ಕಣ್ತೆರೆಯರೆನ್ನಿ. ಬೀಳು ನಾವೆಂಬುವರ ಬಾಯ್ ಮುಚ್ಚ ಬನ್ನಿ, ಬೀಳು ನಾವೆಂಬುವರ ಬಾಯ್ ಮುಚ್ಚ ಬನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಜಯ ಭೇರಿ ನಾವಾದವೆನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಗಂಗ ಕದಂಬಾದಿ ಚಾಲುಕ್ಯ ರಾಷ್ಟ್ರಕೂಟ, ಗಂಗ ಕದಂಬಾದಿ ಚಾಲುಕ್ಯ ರಾಷ್ಟ್ರಕೂಟ. ಯಾದವ ಬಲ್ಲಾಳ ವಿಜಯನಗರ ವೀರರ ಗತ ವೈಭವ ಕಾಣುವ. ನವಶಕ್ತಿಯ ತುಂಬುವ ಭುವನೇಶ್ವರಿ ನೀಡುವ ಸಂದೇಶವ ಸಾರುವ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಜಯ ಭೇರಿ ನಾವಾದವೆನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ.
ಒಂದಾಗಿ ಬನ್ನಿ, ತಾಯ್ನಾಡ ಜಯ ಭೇರಿ ನಾವಾದ ಬೆನ್ನಿ ಕನ್ನಡದ